ಜ್ಯೋತಿಷಾಸ್ತ್ರ ಪಾಠಕ್ಕೆ ಸ್ವಾಗತ. ಪ್ರಶ್ನೆ ವಿಭಾಗದಲ್ಲಿ ಕಳೆದ ಬಾರಿ ಜಯ ಪರಾಜಯಾಧ್ಯಾಯದಲ್ಲಿ 15 ಶ್ಲೋಕಗಳ ತನಕ ನೋಡಿದ್ದೇವೆ. ಈ ಅಧ್ಯಾಯದಲ್ಲಿ ಮೊತ್ತ ಸೇರಿ ಒಂದು 29 ಶ್ಲೋಕ ಇದೆ. ಉಳಿದ ಶ್ಲೋಕಗಳನ್ನು ಇವತ್ತು ನಾವು ಮುಂದುವರಿಸೋಣ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿಕೊಳ್ಳಿ, ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡಲಿಕ್ಕೆ ಹೋಗಬೇಡಿ. ಹರಿ ಓಂ. ನಮಗೆ ಜಯ ಪರಾಜಯ ಅಧ್ಯಾಯದಲ್ಲಿ ಕಳೆದ ಬಾರಿ ನೋಡಿದ್ದೇವೆ, ಯುದ್ಧವನ್ನು ರಚನೆ ಮಾಡುವ ವಿಚಾರದಲ್ಲಿ ಅಥವಾ ಶತ್ರು ಸೇನೆಗಳು ದಾಳಿ ಮಾಡಿದಾಗ ಕೆಲವಿನ ಸಂದರ್ಭದಲ್ಲಿ ಕ್ರೀಡಾರಂಗಕ್ಕೆ ಸಂಬಂಧಪಟ್ಟ ವಿಚಾರಗಳು, ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳು, ಕೋರ್ಟ್ ಕೇಸುಗಳಿಗೆ ಸಂಬಂಧಪಟ್ಟ ವಿಚಾರಗಳು, ಕೆಲವೇ ಸೂಚನೆಗಳನ್ನು ಮಾತ್ರ ತಗೊಳ್ಬೋದು. ಆದರೆ ಮುಖ್ಯವಾಗಿ ಇದು ಮುಂದುವರಿಯೋದೆಲ್ಲ ಕೂಡ ಯುದ್ಧ ರಚನೆ, ಜಯ, ಶತ್ರು ಸೇನೆಗಳ ಮೇಲೆ ಆಕ್ರಮಣ ಮಾಡೋದು, ಶತ್ರು ಸೇನೆಗಳಿಂದ ತಪ್ಪಿಸಿಕೊಳ್ಳಕ್ಕಿರುವಂಥ ಅವಕಾಶಗಳು, ಸಂಧಿ ಯಾವಾಗ ಮಾಡಿಕೊಳ್ಳಬೇಕು, ಈ ವಿಚಾರಗಳಿಗೆ ಹೆಚ್ಚು ಇದು ಮಹತ್ವ ಕೊಡುತ್ತೆ. ಹಿಂದಿನ ಕಾಲದಲ್ಲಿ ಇದು ಬಹಳ ಮುಖ್ಯವಾಗ್ತಾ ಇತ್ತು. ಶ್ಲೋಕಗಳನ್ನು ಮುಂದುವರಿಸೋಣ. 16ನೇ ಶ್ಲೋಕ. ಭೂಮಿ ನಂದನ ತೀವ್ರ ಭಾನು ಶನೈಶ್ಚರೈ ಸಹಜ ಸ್ಥಿತೈರ್ಲಗ್ನಕೈಶ್ಚ ಶುಭಗ್ರಹೈರಿಹ ಪ್ರಚ್ಯತಾಂ ವಿಜಯಸ್ಫುಟ ಲಗ್ನಶಾಲಿನಿ ವಾ ಗುರೌ ವಿಶುಭೈಸ್ತು ಲಾಭಗೃಹಗತೈ ಕರ್ಮಘೈರಥವಾ ಜಯೋ ಭವತೀತಿ ಚಾಹ ಪರಾಶರಃ ಅಂತ ಹೇಳ್ತಾರೆ. ಇಲ್ಲಿ ಒಂದು ವೇಳೆ ಈ ಪ್ರಶ್ನೆ ಕೇಳುವ ಸಮಯದಲ್ಲಿ ಕುಜ, ಸೂರ್ಯ ಮತ್ತು ಶನಿ ಈ ಗ್ರಹಗಳು ತೃತೀಯ ಸ್ಥಾನದಲ್ಲಿದ್ದು ಲಗ್ನದಲ್ಲಿ ಶುಭಗ್ರಹಗಳಿದ್ದರೆ ಪ್ರಶ್ನೆ ಕೇಳುವವನಿಗೆ ಜಯ ಉಂಟಾಗುತ್ತೆ ಅಂತ ತಿಳಿಬೇಕು. ಅಂದರೆ ಪಾಪಗ್ರಹಗಳ 3ನೇ ಮನೆಗಿರಬೇಕು, ಲಗ್ನದಲ್ಲಿ ಶುಭಗ್ರಹಗಳಿರಬೇಕು, ಚಂದ್ರ ಶುಭ ಸ್ಥಾನದಲ್ಲಿರಬೇಕು, ದಶಮ ಸ್ಥಾನದಲ್ಲಿ ಬಲವಾದಂಥ ಗ್ರಹ ಇದ್ದಲ್ಲಿ ನಮಗೆ ಯುದ್ಧ ಮಾತ್ರ ಅಲ್ಲ, ಯಾವುದೇ ವಿಚಾರ ಪ್ರಶ್ನೆ ಕೇಳುವನಿ ಯಾವುದೇ ವಿಚಾರ ಜಯವಾಗುತ್ತೆ ಅಂತ ನಾವು ನೋಡಿದ್ದೇವೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಪ್ರಶ್ನೆ ಕೇಳೋ ಸಮಯದಲ್ಲಿ ಕುಜ, ಸೂರ್ಯ ಮತ್ತು ಶನಿ, ಸೂರ್ಯ, ಕುಜ, ಶನಿಯವರೆಲ್ಲ ಕೂಡ ಯುದ್ಧ ವಿಚಾರವನ್ನು ಸೂಚನೆ ಮಾಡುವಂಥ ಗ್ರಹಗಳು. ಅವರು 3ನೇ ಮನೆಯಲ್ಲಿರಬೇಕು, ಲಗ್ನದಲ್ಲಿ ಶುಭಗ್ರಹಗಳಿರಬೇಕು. ಈ ಥರ ಇದ್ದರೆ ಜಯ ಉಂಟಾಗ್ತದೆ ಅಂತ ಹೇಳ್ತಾರೆ. ಇದೇ ರೀತಿ ಪರಾಶರ ಮಹರ್ಷಿಗಳೇನು ಹೇಳ್ತಾರೆ ಅಂತಂದರೆ, ಶುಭಗ್ರಹಗಳು ಲಗ್ನದಲ್ಲಿ ಮತ್ತು ಪಾಪಗ್ರಹಗಳು ಏಕಾದಶ ಸ್ಥಾನದಲ್ಲಿದ್ದರೆ ಖಂಡಿತ ಜಯವನ್ನು ಹೊಂದುತ್ತೇವೆ. ಪ್ರಶ್ನೆ ಕೇಳೋ ಸಮಯದಲ್ಲಿ ಈ ಥರ ಸೂಚನೆಗಳೇನಾದರೂ ಇದ್ದರೆ ಅದು ಕೋರ್ಟ್ ಕೇಸುಗಳು ಕೂಡ ನಾವು ಅನ್ವಯ ಮಾಡಿಕೊಳ್ಳಬಹುದು. ಶತ್ರುಗಳ ಮೇಲೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಒಂದು ಸಂಧಿಯನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಈಗಿನ ದಿನಗಳಲ್ಲಿ ಹುಡುಗ ಹುಡುಗಿ ಹೊಂದಾಣಿಕೆ ಇಲ್ಲದೆ ಗಲಾಟೆ ಮಾಡಿಕೊಂಡು ಇರುವಂಥ ಸಂದರ್ಭಗಳು ಇವೆ. ಹಿರಿಯರಾದವರು ಅವ್ರ ಮಧ್ಯೆ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅದು ಕೂಡ ಆ ಸಮಯದಲ್ಲಿ ಈ ಕಾಂಬಿನೇಷನ್ ಇದ್ರೂ ಅಥವಾ ಈ ಕಾಂಬಿನೇಷನ್ ಇರೋ ಕಾಲಕ್ಕೆ ಹೊರಟ್ರೂ ಕೆಲಸ ಆಗ್ತದೆ ಅಂತ ತಿಳಿಸ್ಬೋದು. ಯುದ್ಧ ವಿಚಾರದಲ್ಲಿ, ರಾಜಕೀಯ ರಂಗದಲ್ಲಿ ವಿಚಾರದಲ್ಲಿ ಇದು ತುಂಬ ಅನುಕೂಲವಾದಂಥ ಒಂದು ಸೂಚನೆ, ಸೂತ್ರ. ಮತ್ತೊಂದು ಶ್ಲೋಕ. ಚಿತಿ ಸುತ ಸೂರ್ಯಸುತೌ ಯದಿ ಷಷ್ಠೆ ಸುರ ಗುರು ಚಂದ್ರಮಸೌ ಯದಿ ವಿಲಗ್ನೆ ಶಶಿಸುತ ದೈತ್ಯಗುರು ಯದಿ ಚಾಯೇ ದಿವಸಕರೌ ದಶಮಿ ಜಯಾಯ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಕಾಲಕ್ಕೆ ಚಿತಿಸುತ ಅಂದರೆ ಕುಜ,
ಸೂರ್ಯ ಸುತ ಶನಿ. ಈ ಕುಜ ಶನಿ ಗ್ರಹಗಳು 6ನೇ ಮನೆಯಲ್ಲಿದ್ದರೆ, ಮತ್ತು ಶಶಿಸುತ ಯಾರು? ಬುಧ. ಮತ್ತು ಈ ದೈತ್ಯ ಗುರು ಅಂದರೆ ಶುಕ್ರ. ಸೊ ಸುರಗುರು ಚಂದ್ರಮಸೌ ಅಂತಂದರೆ ಚಂದ್ರ ಗುರು ಗ್ರಹಗಳು ಲಗ್ನದಲ್ಲಿದ್ದರೆ, ಶಶಿಸುತ ಅಂದರೆ ಬುಧ, ಚಂದ್ರನ ಮಗ. ಬುಧ ಶುಕ್ರರು ಏಕಾದಶ ಸ್ಥಾನದಲ್ಲಿದ್ದು ಸೂರ್ಯ ದಶಮ ಸ್ಥಾನದಲ್ಲಿದ್ದರೆ ಖಂಡಿತವಾಗೂ ವಿಜಯ ಆಗುತ್ತೆ. ಕಾಮನ್ನಾಗಿ ನೀವು ಬಿಡಿಸಿ ನೋಡಿದ್ರು ಕೂಡ ಇದು ಈ ರೂಲನ್ನೇ ಫಾಲೋ ಆಗ್ತದೆ. ಶುಭ ಗ್ರಹಗಳ ಲಗ್ನದಲ್ಲಿರಬೇಕು, ಪಾಪಗ್ರಹಗಳ 3, 6, 11 ಮನೆಗಿರಬೇಕು, ದಶಮ ಸ್ಥಾನದಲ್ಲಿ ಶುಭ ಗ್ರಹ ಇರಬೇಕು, ಏಕಾದಶ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಖಂಡಿತವಾಗೂ ವಿಜಯ ಸಾಧ್ಯ ಆಗ್ತದೆ. ಈ ನೀವು ಎಕ್ಸಾಂಪಲಲ್ಲಿ ಕೂಡ ಅದೇ ನೋಡ್ಬೋದು. ಲಗ್ನದಲ್ಲಿ ಶುಭ ಗ್ರಹಗಳಿದೆ, ಅದೇ ರೀತಿ ಷಷ್ಠ ಸ್ಥಾನದಲ್ಲಿ ಶನಿ ಕುಜ ಇದ್ದಾರೆ, ಏಕಾದಶ ಸ್ಥಾನದಲ್ಲಿ ಬುಧ ಶುಕ್ರ, ದಶಮ ಸ್ಥಾನದಲ್ಲಿ ಸೂರ್ಯ. ಈ ಥರ ಇದ್ದರೆ ಖಂಡಿತವಾಗೂ ಜಯ ಆಗ್ತದೆ ಅಂತ ಹೇಳ್ಬೋದು. ಮತ್ತೆ ನವಮಾತ್ಮಜ ಲಗ್ನಗೈರಿಹ ಸ್ಯಾಚ್ಚನಿ ಶೀತಾಂ ಶುಕಜೈರ್ನುಪಸ್ಯ ಭಂಗಃ ವಸುಧಾಸುತ ದೃಷ್ಟಯೋರ್ ವಿಲಗ್ನಿ ಶಶಭೃನ್ ಮಂದಗಯೋರ್ಭವೇಚ್ಛ ಮೃತ್ಯು ಅಂತ ಹೇಳ್ತಾರೆ. ಪ್ರಶ್ನೆ ಕೇಳೋ ಸಮಯದಲ್ಲಿ ಶನಿ, ಚಂದ್ರ, ಕುಜ ಈ ಗ್ರಹಗಳು ತ್ರಿಕೋಣ ಸ್ಥಾನದಲ್ಲಿದ್ದಲ್ಲಿ ರಾಜನಾದವನು ಸೋಲುತ್ತಾನೆ. ಸೊ ಚಂದ್ರ, ಶನಿ, ಕುಜ ಇವರು ತ್ರಿಕೋಣ ಸ್ಥಾನದಲ್ಲಿರಬೇಕು. ಸೊ ನೋಡಿ, ತ್ರಿಕೋಣ ಸ್ಥಾನದಲ್ಲಿ 1, 5, 9. ಸೊ 1ನೇ ಮನೆಗೆ ಪಾಪಗ್ರಹ ಇದ್ದಂತೆ. ಸೊ 1ನೇ ಮನೆಗೆ ಪಾಪಗ್ರಹ ಇರಬಾರ್ದು. ಈ ಥರ ಇದ್ದು ಒಂದು ವೇಳೆ ಶನಿ ಮತ್ತು ಚಂದ್ರಗ್ರಹಗಳು ಲಗ್ನದಲ್ಲಿದ್ದು ಕುಜನಿಂದ ನೋಡಲ್ಪಟ್ಟರೆ, ಸೊ ಕುಜನಿಂದ ಏನಾದರೂ ನೋಡಲ್ಪಟ್ಟರೆ, ನೋಡಿ ಲಗ್ನದಲ್ಲಿ ಶನಿ ಇದ್ದಾನೆ, ಕುಜನಿಂದ ಅಷ್ಟಮ ದೃಷ್ಟಿ ಲಗ್ನಕ್ಕಾಗ್ತಾ ಇದೆ. ಸೊ ಅಷ್ಟಮ ಸಂಬಂಧ ಲಗ್ನಕ್ಕೆ ಬರಬಾರ್ದು. ಸಾಮಾನ್ಯ ವಿಚಾರಕ್ಕೆ ಕೂಡ ಯಾರೇ ಯಾವುದಾದ್ರೂ ಪ್ರಶ್ನೆ ಕೇಳಿದರೆ ಕುಜನದ ಅಷ್ಟಮ ಸ್ಥಾನಕ್ಕೆ ಲಗ್ನಕ್ಕೆ ಸಂಬಂಧ ಬಂದರೆ ಅವನು ಕೇಳುವಂಥ ವಿಷಯ ಆಗುವುದಿಲ್ಲ. ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನಕ್ಕೆ ಪಾಪಗ್ರಹಗಳ ಸಂಬಂಧ ಆಗಲಿ ಅಷ್ಟಮ ಸಂಬಂಧ ಆಗಲಿ ಬರಬಾರ್ದು. ಅಷ್ಟಮ ಅಂದರೆ ವಿಯೋಗ. ಸೊ ಆ ಪ್ರಶ್ನೆಗೆ ವಿಯೋಗ ಸೂಚನೆ ಆಗ್ತದೆ. ಆ ಥರ ಸಂಬಂಧಗಳು ಬರಬಾರ್ದು. ಸೊ ಈ ಥರ ಪ್ರಶ್ನೆಕಾಲಕ್ಕೆ ಶನಿ, ಚಂದ್ರ, ಕುಜಗ್ರಹಗಳು ತ್ರಿಕೋಣ ಸ್ಥಾನದಲ್ಲಿದ್ದರೆ ರಾಜನಾದವನು ಸೋಲ್ತಾನೆ. ಅದೇ ರೀತಿ ಒಂದು ವೇಳೆ ಶನಿ ಮತ್ತು ಚಂದ್ರಗ್ರಹಗಳನ್ನು ಲಗ್ನದಲ್ಲಿದ್ದು ಕುಜನಿಂದ ನೋಡಲ್ಪಟ್ಟರೆ, ಅಷ್ಟಮ ಅಂದ್ರೇನು? ವಿಯೋಗ, ರಾಜನು ಮರಣ ಹೊಂದುತ್ತಾನೆ. ಇಲ್ಲಿ ಆಯುಷ್ ವಿಚಾರವನ್ನು 3 ಗ್ರಹಗಳು ಸೂಚನೆ ಮಾಡುತ್ತೆ. ಲಗ್ನ, ಚಂದ್ರ, ಆಯುಃಕಾರಕ. ಸೊ ಲಗ್ನ ಅದು ಕೂಡ ಮರಣ ವಿಚಾರವನ್ನು ಸೂಚನೆ ಮಾಡುತ್ತೆ. ಅಷ್ಟಮ ಸಂಬಂಧ ಬಂದರೆ ಮರಣ ವಿಚಾರ. ಚಂದ್ರ ಕೂಡ ಸೂಚನೆ ಮಾಡ್ತದೆ. ಹಾಗೂ ಅಷ್ಟಮ ಸ್ಥಾನ ವಿಯೋಗ ಸ್ಥಾನ ಆದ ಕಾರಣ ಮರಣ ವಿಚಾರವನ್ನು ಹೇಳಬೇಕಾಗ್ತದೆ. ಓನ್ಲಿ ಯುದ್ಧ ಸಮಯದಲ್ಲಿ ಮಾತ್ರವೇ. ಕೋರ್ಟ್ ಕೇಸುಗಳ ವಿಚಾರದಲ್ಲಿ ಕೆಲವೊಮ್ಮೆ ಆಗ್ತದೆ, ಸೂಸೈಡ್ ಮಾಡಿಕೊಳ್ಳೋ ಸಂಭಾವನೆಗಳಿದೆ. ಅನುಕೂಲವಾದಂಥ ನಮಗೆ ಬರದೇ ಇದ್ದಾಗ ಅಥವಾ ಆ ಟಾರ್ಚರ್ ತಡೆಯದೇ ಇದ್ದಾಗ ಸೂಸೈಡ್ ಮಾಡಿಕೊಳ್ಳೋ ಸಂದರ್ಭಗಳು ಇದೆ. ಸೂಸೈಡ್ ಈಸ್ ನಥಿಂಗ್ ಬಟ್ ಈಸ್ ಎ ಬ್ಯಾಟಲ್. ಕೋರ್ಟ್ ಕೇಸ್ಗಳ ಬ್ಯಾಟಲ್ನಲ್ಲಿ ಅವನು ಯುದ್ಧ ಮಾಡಿ ಸೂಸೈಡ್ ಮಾಡಿಕೊಳ್ತಾನೆ. ಸ್ವಯಂಕೃತ ತಾಳದೆ ಅದನ್ನು ತಗೊಳ್ಬೋದು. ಸೊ ಇಲ್ಲಿ ಇವು 3ಕ್ಕೂ ಪಾಪಗ್ರಹನಾದ ಕುಜ ಸಂಬಂಧ ಬಂದರೆ ಯಾವುದಕ್ಕೆ? ಲಗ್ನ, ಚಂದ್ರ ಮತ್ತು ಆಯುಃಕಾರಕನಾದಂಥವನಿಗೆ. ಸೊ ಲಗ್ನಕ್ಕೆ ಶನಿ ಬಂದ ಆಯುಃಕಾರಕ. ಕುಜ ಸಂಬಂಧ ಬಂದರೆ, ಕುಜನ ಅಷ್ಟಮ ದೃಷ್ಟಿ ಸಂಬಂಧ ಬಂದರೆ ಖಂಡಿತವಾಗೂ ಮರಣವಾಗ್ತದೆ ಅಂತ ಹೇಳಬೇಕು. ಇದು ಪ್ರಶ್ನೆಯಲ್ಲಿ ಮಾತ್ರವೇ, ಪ್ರಶ್ನೆ ಕೇಳಿದಾಗ ಮಾತ್ರ ಹೇಳ್ತೇವೆ. ಮರಣ ತಂಬೋ ಪದವನ್ನು ಬಳಸಿದಾಗೆಲ್ಲ ತುಂಬ ಕಾಮನ್ ಸೆನ್ಸ್ ಉಪಯೋಗ ಮಾಡಬೇಕು. ಸೊ ಅದು ಅವರ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮ ಇರ್ತದೆ. ಅವರ ಮನಸ್ಸನ್ನು ಒಂದು ಸಲ ನೋಡಿ ಅವನು ತಟ್ಕೊಳ್ತಾನ ಅಂತ ತಿಳ್ಕೊಂಡ ಮೇಲೆ ಇದನ್ನು ಪ್ರಯೋಗ ಮಾಡಬೇಕು. ಎಲ್ಲರಿಗೂ, ಸಾಮಾನ್ಯರೆಲ್ಲರಿಗೂ ಕೂಡ ಮರಣ ವಿಚಾರವನ್ನು ತಿಳಿಸ್ಲಿಕ್ಕಲ್ಲದಲ್ಲ, ತಿಳಿಸಬಾರ್ದು. ಒಂದು ವೇಳೆ ಸಾಮಾನ್ಯವಾದ ವಿಚಾರದಲ್ಲಿ ಯಾರಾದರೂ ಡೀಪಾಗಿ ಅಷ್ಟಮ ಸ್ಥಾನ ಸ್ಟಡಿ ಮಾಡಿದರೂ ಕೂಡ
ಅವನಿಗೆ ಅವಶ್ಯಕತೆ ಇದ್ರೇ ಹೇಳಬೇಕು, ಇಲ್ಲಂದರೆ ಹೇಳಬಾರದು. ಮತ್ತೆ ಅಷ್ಟಮಿ ಕುಜಯುತೆ ಶನೈಶ್ಚರೆ ಲಗ್ನಗೇ ಚ ಮರಣಂ ದಿವಾಕರೆ ತ್ರ್ಯಾಯ ಮೃತ್ಯುಷು ಚ ರೋಹಿಣೀಪತೌ ಸ್ಯಾದ್ವದಃ ಸಮಿತಿ ಭಾಸ್ಕರಾನುಗೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮರಣ ವಿಚಾರಕ್ಕೆ ಮತ್ತೊಂದು ಸೂಚನೆಯನ್ನು ಹೇಳ್ತಾರೆ. ಸೂರ್ಯ ಲಗ್ನದಲ್ಲಿದ್ದು ಶನಿ ಕುಜರ ಅಷ್ಟಮ ಸ್ಥಾನದಲ್ಲಿದ್ದಲ್ಲಿ ಮರಣ ಸೂಚನೆ ಮಾಡ್ತದೆ. ಸೊ ಇಲ್ಲಿ ಅಷ್ಟಮ ಸಂಬಂಧ ಬಂದಾಗಲೇ ವಿಯೋಗ ಅಂತ, ಯುದ್ಧದಲ್ಲಿ ವಿಯೋಗ ಅಂತಂದರೆ ಏನು? ಬಿಟ್ಟು ಹೋಗೋದು, ಅಂದರೆ ಪ್ರಪಂಚವನ್ನು ಬಿಟ್ಟು ಹೋಗೋದು ಅಂತ ಅರ್ಥ. ಅದು ಯುದ್ಧಕ್ಕೆ ಮಾತ್ರ ಅನ್ವಯ ಆಗ್ತದೆ. ಸೊ ಶನಿ ಕುಜ ಇಬ್ಬರು, ಶನಿ ಅಷ್ಟಮಕಾರಕ, ಆಯುಃಕಾರಕ, ಅವನ ಅಷ್ಟಮದಲ್ಲಿರೋದು, ಕುಜನ ಜೊತೆಗಿರೋದು. ಲಗ್ನದಲ್ಲಿ ಏನಾದರೂ ಸೂರ್ಯ ಇದ್ದರೆ ಅವ ಖಂಡಿತವಾಗೂ ಮರಣವನ್ನು ಸೂಚನೆ ಮಾಡ್ತದೆ. ಇದೇ ಥರ ರಿವರ್ಸ್, ಸೂರ್ಯ ಮತ್ತು ಚಂದ್ರ ತೃತೀಯ, ಏಕಾದಶ ಅಥವಾ ಅಷ್ಟಮ ಯಾವುದಾದ್ರೂ ಒಂದು ಸ್ಥಾನದಲ್ಲಿದ್ದರೆ ಯುದ್ಧದಲ್ಲಿ ಮರಣ ಆಗ್ತದೆ. ಅಂದರೆ ಅಷ್ಟಮ ಸಂಬಂಧ ಬಂದರೆ ಯುದ್ಧದಲ್ಲಿ ಮರಣವನ್ನು ಸೂಚನೆ ಮಾಡ್ತದೆ ಅಂತ ತಿಳ್ಕೊಳ್ಬೇಕು. ಯುದ್ಧದಲ್ಲಿ ಮಾತ್ರ, ಬೇರೆ ವಿಚಾರದಲ್ಲಿ ನೀವು ಅಷ್ಟಮ ತಗೋಬಾರ್ದು. ಅಷ್ಟಮದ ಈಗ ನಷ್ಟ ಅಂತ ಹೇಳ್ತೇವೆ. ಬಿಸ್ನೆಸ್ ವಿಚಾರದಲ್ಲಿ ನಷ್ಟ ಅಂದರೆ ದುಡ್ಡು ಕಳ್ಕೊಳ್ತಾನೆ. ಫ್ಯಾಮಿಲಿ ವಿಚಾರ ನಷ್ಟ ಅಂತಂದರೆ ಬಾಂಧವ್ಯವನ್ನು ಕಳ್ಕೊಳ್ತಾನೆ. ಯುದ್ಧದಲ್ಲಿ ನಷ್ಟ, ಎಂಟನೇ ಸಂಬಂಧ ಬಂದರೆ ಆಯುಷ್ಯನ್ನು ಕಳ್ಕೊಳ್ತಾನೆ. ಇದು ಅಲ್ಲಿ ಒಂದು ಕಾಮನ್ ಸೆನ್ಸ್ ಗ್ರೌಂಡ್ಸಲ್ಲಿ ಇದನ್ನು ನೋಡಬೇಕಾಗ್ತದೆ. ಮತ್ತೆ ಮತ್ತೊಂದು ಶ್ಲೋಕ, ಕುಜ ಬುಧ ಶನಿಭಿಃ ಸ್ಮರಸ್ತಿ ತೈರ್ಭವತಿ ರಿಪೂನಥ ಗಚ್ಚತೋ ವದಃ ಉದಯ ಗೃಹ ಗಯೋಸಿತಾರಯೋರಪಿ ಚ ರಿಪೂಪ ಪಚಯ ಕ್ಷುಧಾಮೃತಿ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆಕಾಲಕ್ಕೆ ಕುಜ, ಬುಧ ಮತ್ತು ಚಂದ್ರ ಇವರು ಸಪ್ತಮ ಸ್ಥಾನದಲ್ಲಿದ್ದಲ್ಲಿ ಜಯಿಸಲು ದಂಡಯಾತ್ರೆ ನಡೆಸುವಂಥ ರಾಜ ಸಾಯುತ್ತಾನೆ. ಅಷ್ಟಮ ಸ್ಥಾನ ಅಂದರೆ ಏನು? ಮಾರಕ ಸ್ಥಾನ. ಸೊ ಈ ಕುಜ, ಬುಧ, ಚಂದ್ರ, ಸೊ ಇವರು ಅಷ್ಟಮ ಸ್ಥಾನದಲ್ಲಿದ್ದರೆ, ಸಪ್ತಮ ಸ್ಥಾನದಲ್ಲಿದ್ದರೆ ಜಯಿಸಲು ಸಾಧ್ಯ ಆಗಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲಿ ಸಂದರ್ಭ ಹೇಳದೇ ಇದ್ದರೂ ಕೂಡ ಲಗ್ನ ಬಲವಾಗಿದ್ದರೆ, ಲಗ್ನವನ್ನು ಶುಭಗ್ರಹಗಳು ನೋಡ್ತಾ ಇದ್ದರೆ ಮರಣವು ಹತ್ತಿರ ಬಂದು ಹೋಗ್ತದೆ. ಇಲ್ಲಿ ಹೇಳಿಲ್ಲ, ಕಾಮನ್ ಸೆನ್ಸ್ ಗ್ರೌಂಡಲ್ಲಿ ಏನಂತಂದರೆ ಲಗ್ನ ಬಲವಾಗಿತ್ತು ಅಂದ್ಕೊಳ್ಳಿ, ಆವಾಗ ಆಗೋದಿಲ್ಲ. ಇಲ್ಲಿ ಬಲಹೀನವಾದ ಲಗ್ನ ಇದ್ದಾಗ ಕುಜ, ಬುಧ, ಚಂದ್ರ ಸಪ್ತಮ ಸ್ಥಾನದಲ್ಲಿದ್ದು ಲಗ್ನವನ್ನು ನೋಡಿದರೆ ಆವಾಗ ಆ ಸಂದರ್ಭದಲ್ಲಿ ಕೂಡ ರಾಜ ಮರಣವಾಗ್ತದೆ ಅಂತ ಹೇಳಬೇಕು. ಒಂದು ವೇಳೆ ಶುಭಗ್ರಹ ಸಂಬಂಧ ಬಂತು ಅಂದ್ಕೊಳ್ಳಿ, ಮರಣವಾಗುವ ಸಮಯದಲ್ಲಿ ರಕ್ಷಣೆ ಪಡಿತಾನೆ ಅಂತ ಹೇಳಬೇಕಾಗ್ತದೆ. ಮತ್ತೆ ವಿಜ್ಞೇಯಾಹ ಚಿತಿಸುತ ಮಂದಯೋರ್ ವಿಲಗ್ನೆ ಷಷ್ಟರೇ ಬುಧಸಿತ ಯೋರಿಹಾಷ್ಟ ಮರೆ ಮಕ್ಷೆ ತೀಕ್ಷ್ಣಾಂ ಶೋರ್ಧ್ರುವಮಿತಿ ಪಾಪಿನೋ ರಿಪೂಣಾಂ ಸಂಗ್ರಾಮೀ ಪಟುತರ ಮಂತ್ರಿಣೋ ವಧಾಯ ಅಂತ ಹೇಳ್ತಾರೆ. ಈ ಶ್ಲೋಕ ಏನು ಹೇಳುತ್ತೆ? ಶನಿ ಅಥವಾ ಕುಜ ರಾಶಿಗಳು ಲಗ್ನವಾಗಿ, ಶನಿ ರಾಶಿಗಳಂದರೆ ಯಾವುದು? ಮಕರ ಅಥವಾ ಕುಂಭ. ಕುಜನ ರಾಶಿಗಳು ಅಂತಂದರೆ ಮೇಷ, ವೃಶ್ಚಿಕ, ಅಂದರೆ ಪಾಪಗ್ರಹಗಳ ರಾಶಿಗಳು ಲಗ್ನವಾಗಿ ಅಂತ ಅರ್ಥ ಮಾಡಿಕೊಳ್ಬೇಕು. ಯುದ್ಧ ವಿಚಾರದಲ್ಲಿ ಶನಿಗೆ, ಕುಜಗೆ ಹೆಚ್ಚು ಪ್ರಯಾರಿಟಿ ಕೊಡ್ತೇವೆ. ಕುಜ ಸೈನ್ಯಾಧ್ಯಕ್ಷವನ್ನು ಸೂಚನೆ ಮಾಡ್ತದೆ, ಸೈನ್ಯಾಧಿಪತಿಯನ್ನು ಸೂಚನೆ ಮಾಡ್ತದೆ. ಶನಿ ಯುದ್ಧವನ್ನು, ಮೃತ್ಯುವನ್ನು ಸೂಚನೆ ಮಾಡ್ತದೆ. ಅದಕ್ಕೆ ಈ ಎರಡು ಗ್ರಹಗಳನ್ನು ಮುಖ್ಯವಾಗಿ ತಗೊಳ್ತೇವೆ. ಈ ಶನಿ ಕುಜ ರಾಶಿಗಳು ಯಾವುದಿದೆ ಅವುಗಳ ಲಗ್ನವಾಗಿ ಬುಧ ಅಥವಾ ಶುಕ್ರನ ರಾಶಿಗಳು ಷಷ್ಠ ಸ್ಥಾನವಾದರೆ, ಬುಧನ ರಾಶಿಗಳು ಮಿಥುನ, ಕನ್ಯಾ, ಶುಕ್ರನ ರಾಶಿಗಳು ವೃಷಭ, ತುಲ, ಇವುಗಳಲ್ಲಿ ಏನಾದರೂ ಷಷ್ಠ ಸ್ಥಾನ ಆಗಿ ಅಷ್ಟಮ ಸೂರ್ಯನ ಮನೆ ಆದರೆ, ಅಷ್ಟಮ ಸೂರ್ಯ ಮನೆ ಅಂತಂದರೆ ಸೂರ್ಯನಿಗಿರೋದು ಒಂದೇ ಮನೆ. ಸೂರ್ಯನ ಮನೆ ಅಷ್ಟಮ ಆಗಬೇಕು ಅಂದರೆ ಯಾವ ಲಗ್ನ ಆಗಬೇಕು? ಮಕರ ಲಗ್ನ ಆಗಬೇಕು, ಬೇರೆ ಯಾವ ಲಗ್ನ ಆಗಲಿಕ್ಕಿಲ್ಲ.
ಬೇರೆ ನಾವು ಸೂರ್ಯ ಮೆನ್ಷನ್ ಮಾಡಿದ್ರೆ ಯಾವ ಲಗ್ನ ಆದರೂ ಆಗ್ಬೋದು. ಆದರೆ ಸೂರ್ಯನಿಗೆ ಒಂದೇ ಮನೆ ಇದಾದ ಕಾರಣ ಸೂರ್ಯನ ಮನೆ ಅಷ್ಟಮ ಆದರೆ ಅಂತ ಹೇಳಿದ್ದಾರೆ. ಆಗೋದ್ರೆ ಮಕರ ಲಗ್ನ ಆಗ್ತದೆ. ಸೊ ಲಗ್ನ ಬಂದು ಕುಜಗ್ರಹ ಅಥವಾ ಶನಿಯ ಮನೆ, ಬುಧ ಶುಕ್ರ ಈ ಒಂದು ಷಷ್ಠ ಸ್ಥಾನ ಬುಧ ಶುಕ್ರನ ಮನೆಗಳು, ಅಷ್ಟಮ ಸ್ಥಾನ ಸೂರ್ಯನ ಮನೆ ಆಗಿದ್ದು ಪಾಪಗ್ರಹಗಳು ಅದರಲ್ಲಿದ್ದರೆ, ಪಾಪಗ್ರಹಗಳೇನಾದರೂ ಆ ಲಗ್ನದಲ್ಲಿ ಷಷ್ಠ ಸ್ಥಾನದಲ್ಲಿ ಮತ್ತು ಅಷ್ಟಮ ಸ್ಥಾನದಲ್ಲಿ ಇದ್ದರೆ ಬುದ್ಧಿವಂತನಾದಂಥ ಮಂತ್ರಿಯು ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ಯಾಕಂದರೆ ಮಂತ್ರಿ ಇಲ್ಲದೇ ಇದ್ದರೆ ಯಾವ ಸಮಯದಲ್ಲಿ ಯುದ್ಧವನ್ನು ಹೇಗೆ ರಚನೆ ಮಾಡಬೇಕು ಗೊತ್ತಾಗಲ್ಲ. ಸೊ ಅದಕ್ಕೆ ಬುದ್ಧಿವಂತನ ಅವನಿಗೆ ಸಲಹೆ ಕೊಡ್ತಾ ಇರ್ತಾನೆ. ಅವನಿಗೆ ಅಂಥ ಮಂತ್ರಿ ಮರಣ ಆಯ್ತು ಅಂದ್ಕೊಳ್ಳಿ, ಇನ್ನು ರಾಜ ಉಪಯೋಗ ಇಲ್ಲ. ನಾವು ಚೆಸ್ ಗೇಮ್ ಆಡ್ತೇವೆ. ಚೆಸ್ ಗೇಮಲ್ಲಿ ಎಲ್ಲ ಪವರ್ಸ್ ಎಲ್ಲ ಮಂತ್ರಿದೆ. ಮಂತ್ರಿ ಹೋಯ್ತು ಅಂದ್ಕೊಳ್ಳಿ, ರಾಜನ ಅಟ್ಯಾಕ್ ಮಾಡೋದು ಈಸಿ. ಯಾಕೆಂದ್ರೆ ಅವನಿಗೆ ಸಲಹೆಗಳು ಕೊಡೋಕೆ ಯಾರೂ ಇರಲ್ಲ, ರಕ್ಷಣೆ ಮಾಡೋದು ಯಾರೂ ಇರಲ್ಲ. ಹಾಗಾಗಿ ಮಂತ್ರಿ ತುಂಬ ಪ್ರಯಾರಿಟಿ. ಸೊ ಆ ಮಂತ್ರಿಯನ್ನು ಕೊಲ್ಲಲ್ಪಡ್ತಾನೆ. ಹಾಗಾಗಿ ಯಾವಾಗ ಲಗ್ನ ಪಾಪಸ್ಥಾನವಾಗಿ, ಷಷ್ಠಸ್ಥಾನ ಶುಭಸ್ಥಾನ ಆಗಿ, ಅಷ್ಟಮ ಸ್ಥಾನ ಕೂಡ ಮತ್ತೆ ಪಾಪಗ್ರಹ ಸ್ಥಾನವಾಗಿ ಪಾಪಗ್ರಹಗಳ ಸಂಬಂಧ ಬಂದರೆ, ಎಲ್ಲ ಟೋಟಲ್ ಪಾಪಗ್ರಹಗಳ ಸಂಬಂಧವೇ. ಆ ಸಮಯದಲ್ಲಿ ಇಲ್ಲಿ ಷಷ್ಠಸ್ಥಾನ ಶುಭಗ್ರಹಗಳು ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ನಮಗೆ ಸಲಹೆ ಕೊಡಬೇಕಲ್ಲ. ಸಲಹೆ ಕೊಡೋನು ಯಾರು? ಮಂತ್ರಿ. ಅವನು ಬುದ್ಧಿವಂತ. ಅದು ಶುಭ ಸ್ಥಾನವನ್ನು ಸೂಚನೆ ಮಾಡ್ತದೆ. ಅವನು ಅಲ್ಲಿ ಪಾಪಗ್ರಹಗಳ ಸಂಬಂಧ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅವನು ಸಲಹೆ ಕೊಳ್ಳಾರ. ಯಾವಾಗ ಮಂತ್ರಿ ಸಲಹೆ ಕೊಡೋದಿಲ್ಲ? ಮರಣ ಹೊಂದಿದಾಗ. ಸೊ ಇನ್ನು ಹೇಳ್ತಾರೆ, ಮತ್ತೆ ಯುದ್ಧದಲ್ಲಿ ಬರುವಂಥ ಕುತಂತ್ರಗಳೆಲ್ಲ ಇರ್ತವೆ, ಅದನ್ನು ಕೂಡ ಒಂದೊಂದಾಗಿ ಇಲ್ಲಿ ತಿಳಿಸ್ತಾರೆ. ಓನ್ಲಿ ಇಲ್ಲಿ ಲೌಕಿಕ ವ್ಯವಹಾರದಲ್ಲಿ ನಮಗೆ ಏನು ಬೇಕೋ ಅದಕ್ಕೆ ಬೇಕಾದ ಮಾತ್ರ ಅನ್ವಯ ಮಾಡಿಕೊಳ್ಳಿ, ಉಳಿದದ್ದನ್ನು ಬಿಟ್ಟುಬಿಡಿ. ನಮಗೆ ಇವಾಗ ರಾಜಕೀಯದ್ದು ಅಥವಾ ಕೋರ್ಟ್ ಕೇಸುಗಳ ವ್ಯವಹಾರ ಬಿಟ್ಟರೆ ಏನಿಲ್ಲ. ರಾಜಕೀಯಗಳನ್ನ ಪಕ್ಕಕ್ಕಿಡೋಣ. ಕೋರ್ಟ್ ವ್ಯವಹಾರಗಳಲ್ಲಿ ಯಾರಾದರೂ ಪ್ರಶ್ನೆಗಳು ಕೇಳಿದ್ರೆ ಇದನ್ನು ಕೆಲವೊಂದು ನೀವು ಸ್ವೀಕಾರ ಮಾಡಿ ಪರಿಶೀಲನೆ ಮಾಡಬಹುದು. ಸೊ ಇನ್ನೊಂದು ಶ್ಲೋಕ, ವಿಲಗ್ನಾತ್ಮಜಸ್ಥಾನ ಸಂಸ್ಥೈರವಶ್ಯಂ ವಧಂ ಪೃಷ್ಟಪುತ್ರಸ್ಯ ಜಾನೀಹಿ ಪಾಪೈಃ ಸಚಂದ್ರೇ ಕುಜೇ ಲಗ್ನಗೆ ಸಾರಿದೃಷ್ಟೇ ಪುನಃ ಸಂಗರೇ ಭಂಗ ಏವಂ ಪ್ರದಿಷ್ಟ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಕಾಲಕ್ಕೆ ಪಾಪಗ್ರಹಗಳು ಲಗ್ನದಲ್ಲಿ ಮತ್ತು ಪಂಚಮ ಸ್ಥಾನದಲ್ಲಿದ್ದರೆ, ಪ್ರಶ್ನೆ ಕೇಳುವಂಥ ಯಾರಿರ್ತಾನೆ ಅವನ ಮಗ ಮರಣ ಹೊಂದುತ್ತಾನೆ. ಪಂಚಮ ಸ್ಥಾನ ಅಂತಂದರೆ ಪುತ್ರ, ಯಾರು ಪ್ರಶ್ನೆ ಕೇಳ್ತಾ ಇರ್ತಾನೆ, ರಾಜನ ಪರವಾಗಿ ಕೇಳಬಹುದು ಅಥವಾ ರಾಜನೇ ಕೇಳಬಹುದು ಅಥವಾ ಮಂತ್ರಿ ರಾಜನ ಪರವಾಗಿ ಕೇಳಬಹುದು. ಸೊ ಆ ಸಮಯದಲ್ಲಿ ಏನು ಮಾಡ್ತೇವೆ, ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ, ಲಗ್ನದಲ್ಲಿ ಮತ್ತು ಪಂಚಮ ಸ್ಥಾನದಲ್ಲಿ ಪ್ರಶ್ನೆ ಕೇಳುವಂಥವನ ಮಗನ ಮರಣ ಹೊಂದುತ್ತಾನೆ ಅಥವಾ ವಿಯೋಗ ಆಗ್ತದೆ. ಒಂದು ವೇಳೆ ಕುಜನ ಜೊತೆ ಚಂದ್ರ ಲಗ್ನದಲ್ಲಿದ್ದು ಶನಿ ದೃಷ್ಟಿ ಇದ್ದರೆ ಯುದ್ಧದಲ್ಲಿ ಕೂಡ ಸೋಲ್ತಾನೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಜ್ಯೋತಿಷ್ಯರು ಈ ಥರ ಹೇಳಿದಾಗ ಏನು ಮಾಡ್ತಾರೆ, ಸಂಧಿ ಮಾಡಿಕೊಡ್ತಾರೆ. ಯುದ್ಧ ಮಾಡಿದರೆ ಹಿಂಗಾಗ್ತದೆ, ಅವಾಗೇನು ಮಾಡ್ತಾರೆ, ಸಂಧಿ ಮಾಡಿಕೊಡ್ತಾರೆ. ಕೆಲವೊಮ್ಮೆ ಸಂಧಿ ಆಗೋದೇ ಇಲ್ಲ, ಆದರೂ ಯುದ್ಧ ಆಗ್ತದೆ. ಯಾಕೆಂದರೆ ರಾಜರು ಕ್ಷತ್ರಿಯ ಧರ್ಮ ಏನಂತಂದರೆ ಅವರು ಹೆದರುವುದಿಲ್ಲ, ಪ್ರಾಣಕ್ಕೆಲ್ಲ ಹೆದರುವುದಿಲ್ಲ. ಸೊ ಸತ್ರು ಪರವಾಗಿಲ್ಲ, ನಾನು ದಾಳಿ ಮಾಡ್ತೇನೆ, ಆ ಥರ ಕಮಿಟ್ಮೆಂಟ್ ಇರೋ ನಿಜವಾಗ ಸುಕ್ಷತ್ರಿಯನಾದವನು ಆ ಥರ ಇರ್ತಾರೆ. ಆದರೆ ಕೆಲವಿನ ಜನ ಏನು ಮಾಡ್ತಾರೆ, ರಾಜಕ್ಷೇಮ, ಅಟ್ಲೀಸ್ಟ್ ಪ್ರಜೆಗಳು ಚೆನ್ನಾಗಿರಲಿ, ಈ ಒಂದು ಕಟ್ಟಸಿ ಒಂದು ಎಥಿಕ್ಸ್ ಗ್ರೌಂಡ್ಸಲ್ಲಿ, ಸೊ ಕಮ್ಯುನಿಟಿ ಗ್ರೌಂಡಲ್ಲಿ ಅವ್ರೇನು ಮಾಡ್ತಾರೆ, ಬೇಡ ಸಂಧಿ ಮಾಡಿಕೊಳ್ಳೋಣ, ಸುಮ್ಮನೆ ಅಪಾರವಾದ ನಷ್ಟ ಆಗ್ತದೆ, ನಮ್ಮಲ್ಲಿ ಕೂಡ ಅಷ್ಟು ಸೈನ್ಯದ ಬಲ ಇಲ್ಲ, ಅಪೋಸಿಟ್ ಪಾರ್ಟಿ ತುಂಬ ಬಲ ಇದ್ದಾನೆ, ಸಂಧಿ ಮಾಡ್ಕೊಳ್ಳೋಣ, ಸುಮ್ಮನೆ ಎಲ್ಲರನ್ನ ಕಳ್ಕೊಳ್ಳೋದು ಯಾಕೆ ಅಂತ ಹೇಳುವಂಥವನು ಜ್ಯೋತಿಷ್ಯ ಹೇಳ್ತಾನೆ, ಮಂತ್ರಿ ಸಲಹೆ ಕೊಡ್ತಾನೆ. ಆದರೆ ರಾಜನ ಕೇಳುವುದು ರಾಜ, ಅವನ ಒಂದು ಸ್ಟ್ರೆಂಗ್ತು, ಅವನ ಒಂದು ಈಗೋ, ರಾಜ ಅಂತಂದ್ರೇ ಎಲ್ಲವೂ ಇರ್ತದೆ. ಸೊ ಅವನು ಕೇಳ್ತಾನೆ ಬಿಡ್ತಾನೆ ಬೇರೆ ವಿಷಯ, ಆದರೆ ಅವನಿಗೆ ರಿಯಲೈಸ್ ಆದರೆ ಸಂಧಿ ಮಾಡಿಕೊಳ್ತಾನೆ, ಇಲ್ಲದ್ರೆ ಯುದ್ಧ ಆಗ್ತದೆ. ಆದರೆ ಸಲಹೆ ಕೊಡ್ತಾರೆ, ಅಷ್ಟು ಮಾತ್ರಕ್ಕೆ ರಾಜ ಕೇಳ್ತಾನೆ ಅಂತಲ್ಲ. ನೆಕ್ಸ್ಟ್
ದ್ಯೋನ ನೈದ ನಗತೆ ಸಿತಜ್ಯುತೌ ಲಗ್ನಗಾಮಿನೀ ಚ ತೀಕ್ಷ್ಣ ದೀದಿತೌ ಗಚ್ಚತಃ ಸಮಿತಿವ ವಿಪರ್ಯಯೇ ತ್ರಾಸಭಂಗ ಮರಣಾಗಮ ಧ್ರುವಂ ಅಂತ ಹೇಳ್ತಾರೆ. ಪ್ರಶ್ನೆಕಾಲದಲ್ಲಿ ಚಂದ್ರ ಸಪ್ತಮ ಅಥವಾ ಅಷ್ಟಮ ಸ್ಥಾನದಲ್ಲಿದ್ದು, ಸರಿ ಇಲ್ಲಿ ಎರಡೂ ಕೂಡ ಒಂದೇ ಬಂದಿದೆ, ಒಂದೇ ನಿಮಿಷ. ಸರಿ ಹೋಯಿತು. ಸೊ ಪ್ರಶ್ನೆಕಾಲದಲ್ಲಿ ಚಂದ್ರ ಸಪ್ತಮ ಅಥವಾ ಅಷ್ಟಮ ಸ್ಥಾನದಲ್ಲಿದ್ದು ಸೂರ್ಯ ಲಗ್ನದಲ್ಲಿ ಅಥವಾ ಇದ್ದರೆ, ಪ್ರಶ್ನೆಕಾಲದಲ್ಲಿ ಚಂದ್ರ ಸಪ್ತಮದಲ್ಲಾದರೂ ಇರ್ಬೋದು ಅಥವಾ ಅಷ್ಟಮ ಸ್ಥಾನದಲ್ಲೂ ಇರ್ಬೋದು, ಸೂರ್ಯ ಲಗ್ನದಲ್ಲಿರಬೇಕು, ಇದು ಒಂದು ಕಂಡೀಷನ್. ಅಥವಾ ಚಂದ್ರ ಲಗ್ನದಲ್ಲಿದ್ದು ಸೂರ್ಯ ಸಪ್ತಮ ಅಥವಾ ಅಷ್ಟಮ ಸ್ಥಾನದಲ್ಲಿ, ವೈಸ್ ವರ್ಸ, ಈ ಥರ ಇದ್ದರೆ ಆಕ್ರಮಣೆ ಮಾಡಿ ಆಳಬೇಕು ಅಂತ ಬಯಸಿದಂಥ ರಾಜ ಯಾರಿರ್ತಾನೆ ಅವನು ಭಯವನ್ನು ಹೊಂದುತ್ತಾನೆ, ಸೋಲನ್ನೂ ಆಗ್ತದೆ, ಒಂದೊಂದು ಸಲ ಮರಣವೂ ಆಗ್ತದೆ. ಲಗ್ನದಲ್ಲಿ ಸೂರ್ಯ, ಅಷ್ಟಮದಲ್ಲಿ ಚಂದ್ರ, ಅದೇ ಥರ ಲಗ್ನದಲ್ಲಿ ಚಂದ್ರ, ಅಷ್ಟಮದಲ್ಲಿ ಸೂರ್ಯ. ಈ ನೋಡಿ ಅಷ್ಟಮ ಸಂಬಂಧ ಬಂತು. ಅಷ್ಟಮ ಸಂಬಂಧ ಬಂದರೆ ಸೂರ್ಯಗಾಗಲಿ ಚಂದ್ರಗಾಗಲಿ ಲಗ್ನಕ್ಕಾಗಲಿ ಇದು ಮರಣವನ್ನು ಸೂಚನೆ ಮಾಡ್ತದೆ. ಅಷ್ಟಮ ಸಂಬಂಧ ಬರಬಾರ್ದು, ಸೋಲು ಆಗ್ತದೆ, ಮರಣವೂ ಆಗ್ತದೆ, ಒಂದೊಂದು ಸಲ ಭಯಗ್ರಸ್ತನಾಗ್ತಾನೆ, ಭಯ ಆಗ್ತದೆ ಅವನಿಗೆ ಅಷ್ಟಮ ಸಂಬಂಧ ಬಂದಾಗ. ಸೊ ಹಾಗಾಗಿ ಇದು ಕೂಡ ಕಾಮನ್ ಸೆನ್ಸ್ ಗ್ರೌಂಡ್ಸಲ್ಲಿ ನೋಡಿ ನಾವು ಹೇಳ್ತಕ್ಕಂಥ ವಿಚಾರ. ಯಾರೂ ಯುದ್ಧಕ್ಕೆ ಸಂಬಂಧಪಟ್ಟದ್ದು ಕೇಳೋದಿಲ್ಲ, ಕೇಳಿದ್ರೆ ನಿಮಗೆ ಕೋರ್ಟ್ ಕೇಸ್ಗಳಿಗೆ ಸಂಬಂಧಪಟ್ಟದ್ದು ಕೇಳ್ತಾರೆ. ಅವನನ್ನು ಈ ಥರ ಮಾಡ್ತಿದ್ದಾನೆ, ಏನಾಗ್ತದೆ, ಒಬ್ಬರು ತುಂಬ ಈಗ ಕಬ್ಜಾಗಳು ಮಾಡ್ತಿರ್ತಾರೆ, ಈ ರೌಡಿ ಶೀಟರ್ಸ್ ಅವರೆಲ್ಲ ಬರ್ತಿರ್ತಾರೆ, ಈ ಥರ ಅವ್ರೇನೋ ತೊಂದರೆ ಕೊಡ್ತಾರೆ ನನಗೆ ಅಂತಂದರೆ ಆ ವಿಷಯಗಳನ್ನ ನೋಡ್ಬೋದು. ಇನ್ನು ಸರ್ಕಾರ ಯುದ್ಧ ರಚನೆ ಮಾಡೋ ವಿಚಾರದಲ್ಲಿ ಜ್ಯೋತಿಷ್ಯರು ಸಲಹೆಗಳು ತೊಗೊಳುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ಅದು ಇಟ್ಸ್ ನಾಟ್ ಎ ಕರೆಕ್ಟ್ ಟೈಮ್, ಅದಕ್ಕೆ ಆಧರಣೆ ಕೂಡ ಇಲ್ಲ. ಇದನ್ನು ನೋಡೋದು ಬಿಟ್ಟು ಬಹಳ ವರ್ಷಗಳಾಗ್ಬಿಟ್ಟಿದೆ ಎಲ್ಲರಿಗೂ. ಆದ ಕಾರಣ ಇದರಲ್ಲಿ ಅಷ್ಟು ಹೇಳಲಿಕ್ಕೆ ಬೇಕಾದಂಥ ಪ್ರಾಕ್ಟೀಸ್ ಇರುತ್ತೆ ಅಂತ ಕೂಡ ನಾನು ಅಂದ್ಕೊಳ್ತಾ ಇಲ್ಲ. ಸೊ ಆ ಸಂದರ್ಭವೇ ಬರೋದಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಮತ್ತೊಂದು ಶ್ಲೋಕ, ತ್ರಿಕೇಂದ್ರ ಸ್ಥಿತೈ ಪಾಪರೂರ್ಪೈ ಗ್ರಹೈ ಶಕ್ತಿಹಾನಿಂ ವಹದ್ಭಿ ಸ್ವಕೀಯಾಂ ಶುಭಿ ಅಷ್ಟಮಸ್ತೆ ನಿಶಾನಾಯಕೆ ಬುಭುಜಾಂ ಬಂಧನಾಶಾತ್ಯಯಾಸ್ಯು ರಣೇ ಪೃಚ್ಛತಾಂ ಅಂತ ಹೇಳ್ತಾರೆ. ಪ್ರಶ್ನೆಕಾಲದಲ್ಲಿ ಬಲಹೀನ ಅಥವಾ ಗ್ರಹಣ ಪೀಡಿತವಾದಂಥ ಪಾಪಗ್ರಹಗಳು, ಗ್ರಹಣ ಪೀಡಿತ ಅಂದರೆ ಆ ಸಮಯದಲ್ಲಿ ಗ್ರಹಣಗಳು ಬಂದರೆ, ಗ್ರಹಣ ಸಮಯದಲ್ಲಿ ಆ ಗ್ರಹಣ ಯಾವಾಗ ಆಗುತ್ತೆ? ಸೂರ್ಯ ರಾಹು ಅಥವಾ ಕೇತು ಚಂದ್ರ, ಇದು ನಮಗೆ ಮಾಮೂಲಾಗಿ ಸೂರ್ಯಗ್ರಹಣ, ಅಥವಾ ಸೂರ್ಯ ರಾಹು ಚಂದ್ರ ಕೇತು, ಅಥವಾ ಸೂರ್ಯ ಕೇತು ಚಂದ್ರ ರಾಹು ಪರಸ್ಪರ 7ನೇ ಮನೆಗಿದ್ರೆ ಚಂದ್ರಗ್ರಹಣ ಆಗ್ತದೆ. ಸೊ ಆ ಸಮಯದಲ್ಲಿ ಆ ಗ್ರಹಣಕ್ಕೆ ಒಳಪಟ್ಟ ಗ್ರಹಗಳು ಯಾವುದಿದೆ, ಆ ಗ್ರಹಣ ಇರುವಂಥ ಮನೆಗಳಲ್ಲೇ ನಡೆಯೋದು. ನಮಗೆ ಮೊನ್ನೆ ಡಿಸೆಂಬರಲ್ಲಿ ಒಂದು ಗ್ರಹಣ ಆಯಿತು ಧನುಸ್ಸು ರಾಶಿಯಲ್ಲಿ, 6 ಗ್ರಹಗಳಿವೆ ಅಲ್ಲಿ. ಆ ಗ್ರಹಗಳನ್ನು ಯಾವುದಾದ್ರು ಪ್ರಶ್ನೆ ಕೇಳೋ ಸಮಯದಲ್ಲಿ ಆ ಗ್ರಹಣಗಳ ಪ್ರಭಾವ ಹೇಳ್ತಿದ್ದಾರೆ. ಪ್ರಶ್ನೆ ಕಾಲದಲ್ಲಿ ಬಲಹೀನ ಅಥವಾ ಗ್ರಹಣ ಪೀಡಿತವಾದಂಥ ಪಾಪಗ್ರಹಗಳು ದ್ವಿತೀಯ, ತೃತೀಯ, ತ್ರಿಕೋಣ ಸ್ಥಾನಗಳಲ್ಲಿದ್ದು ಚಂದ್ರ ಅಷ್ಟಮ ಸ್ಥಾನದಲ್ಲಿದ್ದರೆ ಪ್ರಶ್ನೆ ಕೇಳುವಂಥ ರಾಜ ಯಾರು ಬಂಧಿಸಲ್ಪಡುವುದಾಗ್ತದೆ ಅಥವಾ ಕೊಲ್ಲುವುದಾಗಲೇ ಆಗ್ತದೆ. ಅಷ್ಟಮ ಸ್ಥಾನ ಬಂದರೆ ಮರಣ, ಬಂಧನ ಅಂತ ಕೂಡ ಹೇಳ್ಬೋದು. ಸೊ ಬಲಹೀನವಾದಂಥ ಪಾಪಗ್ರಹಗಳು ಅಥವಾ ಗ್ರಹಣದಲ್ಲಿ ಪೀಡಿತವಾದಂಥ ಪಾಪಗ್ರಹಗಳು ಯಾವುದಾದ್ರೂ ಇದ್ದರೆ ಅದು ತೃತೀಯ ಅಥವಾ ದ್ವಿತೀಯ ಸ್ಥಾನದಲ್ಲಿದ್ದು ಚಂದ್ರಕ್ಕೆ ಅಷ್ಟಮ ಸಂಬಂಧ ಬಂದರೆ ಆ ರಾಜ ಬಂಧಿಸಲ್ಪಡ್ತಾನೆ ಅಥವಾ ಕೊಲ್ಲಲ್ಪಡ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್, ದ್ಯೂನೇ ಮಹೀ ನಂದನ ಚಂದ್ರಯೋ ಸ್ಯಾದ್ ಬುಧೋರ್ಕ ಲಗ್ನೇ ಸ್ವಬಲಸ್ಯ ವೇದ ಯಮಾರಯೋಸ್ತ
ದ್ವದವೇಹಿ ಭಗ್ನಂ ಯುದ್ಧೇ ಬುಧಾಹಸ್ಕರ ಯೋಸ್ತತೈವ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಕೇಳೋ ಸಮಯದಲ್ಲಿ ಕುಜ ಚಂದ್ರ ಸಪ್ತಮ ಸ್ಥಾನದಲ್ಲಿ ಮತ್ತು ಬುಧ ಸೂರ್ಯ ಮತ್ತು ಬುಧ ಇವರಿಬ್ಬರು ಲಗ್ನದಲ್ಲಿ ಇದ್ದರೆ ಯುದ್ಧ ಸೈನ್ಯ ಎರಡಾಗಿ ಸೀಳ್ತದೆ. ಸೊ ಎರಡು ಪಾರ್ಟಿಗಳಾಗ್ಬಿಡ್ತದೆ. ಯುದ್ಧ ನಡೀತಾ ಇರುತ್ತೆ, ಇಂಟರ್ನಲ್ಲಾಗಿ ಕಲಹಗಳು ಬರುತ್ತೆ, ಅವರೊಂದು ಪಾರ್ಟಿ ಇವರೊಂದು ಪಾರ್ಟಿ ಆಗಿಬಿಡ್ತಾರೆ. ಎಷ್ಟೋ ಸಲ ಕೋರ್ಟ್ ಕೇಸುಗಳಲ್ಲಿ ಹೀಗೆ ಆಗ್ತದೆ, ಏನೋ ಹೋರಾಡ್ತಾ ಇರ್ತಾರೆ. ಸೊ ಇಂಟರ್ನಲ್ಲಾಗಿ ಗಲಾಟೆಗಳು ಬರುತ್ತೆ, ಅವನೊಂದು ಪಾರ್ಟಿ ಆಗಿಬಿಡ್ತಾನೆ, ಇವನೊಂದು ಪಾರ್ಟಿ ಆಗಿಬಿಡ್ತಾರೆ. ಸೊ ಇದು ಯಾವಾಗ ಕುಜ ಚಂದ್ರ ಸಪ್ತಮ ಸ್ಥಾನದಲ್ಲಿದ್ದು ಸೂರ್ಯ ಬುಧ ಇಬ್ಬರು ಲಗ್ನದಲ್ಲಿದ್ದರೆ ಎರಡು ಪಾರ್ಟಿಗಳಾಗ್ತದೆ. ಇದೇ ರೀತಿ ಶನಿ ಕುಜ ಇಬ್ಬರು ಸಪ್ತಮ ಸ್ಥಾನದಲ್ಲಿದ್ದು ಬುಧ ಶುಕ್ರ ಇಬ್ಬರು ಲಗ್ನದಲ್ಲಿದ್ದರೆ ಸೈನ್ಯದಲ್ಲಿ ಅಂತರ್ಗತವಾಗಿ ಕಲಹಗಳಿಂದ ಸೋಲ್ತದೆ. ಸೊ ಆ ಯುದ್ಧದ ಎರಡು ಪಾರ್ಟಿಗಳಾಗ್ಬಿಡ್ತದೆ. ಇಬ್ಬರು ನಾಯಕರು ಇರ್ತಾರೆ, ಆ ಇಬ್ಬರು ನಾಯಕರು ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಆಗಿಲ್ಲ ಅಂತಂದರೆ ಅವನು ಸಪ್ರೇಟ್ ಪಾರ್ಟಿ ಆಗುತ್ತೆ, ಇವನು ಸಪ್ರೇಟ್ ಪಾರ್ಟಿ ಆಗುತ್ತೆ. ಯಾವಾಗ ಸಪ್ರೇಟ್ ಆಗುತ್ತೋ ಆವಾಗ ಶತ್ರು ಸೇನೆಗಳಿಗೆ ಗೆಲ್ಲೋದು ಈಸಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕುತಂತ್ರಗಳು ಮಾಡ್ತಿದ್ರು. ಇಬ್ಬರು ಮೂರು ಜನ ರಾಜರು ಒಟ್ಟಿಗೆ ಇದ್ದರೆ, ಬಲಿಷ್ಠರಾಗಿದ್ದರೆ ಅವರನ್ನು ಸೋಲಿಸೋದು ಕಷ್ಟ. ಕಳಿಸ್ತಿದ್ರು, ಜನಗಳನ್ನ ಕಳಿಸಿ ಅವ್ರ ಮೇಲೆ ಇಲ್ಲದ ಚಾಡಿ ಇವರಿಗೆ, ಇವ್ರ ಮೇಲೆ ಇಲ್ಲದ ಚಾಡಿ ಅವರಿಗೆ ಹೇಳ್ತಿದ್ರು. ಸೊ ಕ್ಷತ್ರಿಯ ಆವೇಶ ಏನಾಗ್ತದೆ, ಇಮಿಡಿಯೇಟ್ಲಿ ಡಿಶ್ ಸೊ ಇನ್ನು ಅವನ ಮೇಲೆ ನನಗೆ ಸ್ನೇಹ ಇಲ್ಲ, ಅವನ ಮೇಲೆ ಯಾರು ದಾಳಿ ಮಾಡಿದ್ರು ನಾನು ಹೋಗಲ್ಲ, ಒಳ್ಳೇದಾಯ್ತಿನ್ನ ನನಗೆ ಧಿಕ್ಕಾರ ಮಾಡಿ ನನ್ನನ್ನು ತೊಂದರೆ ಕೊಟ್ಟಿದ್ದಾನೆ, ಅವನಿಗೆ ಇದು ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಸೊ ಅವಾಗೇನಾಗ್ತದೆ, ಇಂಡಿಯಾಲಿ ಭಾಳಷ್ಟು ಆಕ್ರಮಣಗಳು ನಡೆದಿದ್ದು ಇದೇ ರೀತಿಯಿಂದ, ಡಿವೈಡ್ ಆ್ಯಂಡ್ ರೂಲ್. ಸೊ ಎರಡು ರಾಜರನ್ನು ಬಿಡಿಸೋದು, ಸೋಲಿಸೋದು. ಸೊ ಈ ಥರ ವಿಚಾರಕ್ಕೆ ಇಲ್ಲಿ ಸೂಚನೆಯಾಗಿ ತೋರಿಸ್ತದೆ. ಲಗ್ನದಲ್ಲಿ ಸೂರ್ಯ ಬುಧ, ಸಪ್ತಮದಲ್ಲಿ ಕುಜ ಚಂದ್ರ, ದಿಸ್ ಈಸ್ ಒನ್ ಕೇಸ್. ಇನ್ನೊಂದು ಕೇಸ್ ಲಗ್ನದಲ್ಲಿ ಕುಜ ಶನಿ, ಸಪ್ತಮದಲ್ಲಿ ಬುಧ ಶುಕ್ರ. ಈ ರೀತಿ ಏನಾದರೂ ಕಾಂಬಿನೇಷನ್ ಕಾಣಿಸಿದರೆ ಆ ಸಮಯದಲ್ಲಿ ಎರಡಾಗಿ ಸೀಳಿ ಹೋಗ್ತದೆ. ಪಾರ್ಟ್ನರ್ಶಿಪ್ ಆಗ್ಬೋದು, ಹೋರಾಡ್ತಾ ಇರುವಂಥ ಜನ ಆಗ್ಬೋದು, ಎರಡು ಪಾರ್ಟಿಗಳಾಗ್ತದೆ ಅಂತ ತಿಳಿಸ್ಬೇಕು. ನೆಕ್ಸ್ಟ್, ಸರ್ವೈ ರಮೀ ಬಿರ್ನವಮ ಸ್ಥಿತೈತು ಹನ್ಯಾನ್ ನೃಪೋ ಮಂತ್ರಿ ಪುರೋಹಿತಾದೀನ್ ಅತ್ರೈವ ಯೋಗೇ ಚ ಶಶಿ ವಿಲಗ್ನೆ ಸ ದೇಶಿಕಾಶ್ವ ಸ್ಥಪತಿ ಸ್ವಪುತ್ರಾನ್ ಅಂತ ಹೇಳ್ತಾನೆ. ಸೊ ಮೇಲೆ ತಿಳಿಸಿದಂಥ ಗ್ರಹಗಳು ಯಾರು? ಸೂರ್ಯ, ಕುಜ, ಶನಿ, ಬುಧ. ಇವರೇನಾದರೂ ನವಮ ಸ್ಥಾನದಲ್ಲಿದ್ದರೆ ರಾಜನಾದವನು ತನ್ನ ಮಂತ್ರಿಯನ್ನು ಮತ್ತು ಸಲಹೆಗಾರನ್ನು ಕೊಲ್ಲುತ್ತಾನೆ. ಯಾಕೆ ಕೊಲ್ತಾನೆ, ಯಾಕೆ ಬರ್ತಾ ಸಂದರ್ಭ ಅಂತಂದರೆ ಸಸ್ಪೆಕ್ಟ್. ಸೊ ಇವನು ಶತ್ರು ಸೈನಿಕರ ಜೊತೆ, ಆಪೋಸಿಟ್ ಪಾರ್ಟಿ ಜೊತೆ ಮಿಂಗಲ್ ಆಗಿಬಿಟ್ಟಿದ್ದಾನೆ. ಸೊ ಅವರಿಗೆ ಹೊಂದಾಗಿ ನನ್ನ ಮೇಲೆ ದಾಳಿ ಮಾಡೋದು ಮಾಡ್ತಾ ಇರ್ತಾನೆ. ನಾವು ಸಿನಿಮಾಗಳಲ್ಲಿ ನೋಡ್ಬೋದು, ಮಂತ್ರಿ ಆದವನು ಏನು ಮಾಡ್ತಾನೆ, ನಾನು ರಾಜನಾಗಬೇಕು ಅಂತ ಹೇಳಿ ಶತ್ರು ಸೈನಿಕರ ಜೊತೆ ಅವನು ಒಂದಾಗಿ, ನೀವು ಅವ್ರನ್ನ ಕೊಲ್ರಿ, ನಾನು ರಾಜನಾಗ್ತಾನೆ, ನಿಮಗೆ ಸಾಮಂತನಾಗಿರ್ತೇನೆ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ. ಅವಾಗೇನು ಮಾಡ್ತಾನೆ, ಅವನು ದಾಳಿ ಮಾಡ್ತಾನೆ, ಸೀಕ್ರೆಟ್ಸ್ ಎಲ್ಲ ಇವನು ಹೇಳ್ತಾನೆ, ದಾಳಿ ಮಾಡಿ ರಾಜನ ಕೊಂದು ಬಿಡ್ತಾರೆ. ಇವನು ಮಂತ್ರಿ ಆದವನು ರಾಜ ಆಗ್ತಾನೆ. ಸೊ ಈ ಥರ ಅನೇಕ ನಮ್ಮ ಭಾರತ ದೇಶ ಇತಿಹಾಸಗಳಲ್ಲಿ ಅನೇಕ ನಡೆದಿದೆ. ಆದರೆ ಜಾತಕದಲ್ಲಿ ಪ್ರಶ್ನೆ ಕೇಳೋ ಸಮಯದಲ್ಲಿ ಇದು ಗೊತ್ತಾಗ್ತದೆ ಹಿಂದೆ. ಸೊ ಮಂತ್ರಿಯನ್ನು ನಂಬಬೇಡಿ. ಸೊ ಅವಾಗ ಅವನು ಮಾಡೋ ಆ್ಯಕ್ಟಿವಿಟೀಸ್ ಗೊತ್ತಾದ್ರೂ ಅಥವಾ ಯಾರನ್ನ ಸಲಹೆಗಳಿಂದನೂ ಆವಾಗ ಮಂತ್ರಿಯ ಮೇಲೆ ಏನಾದರೂ ಪ್ರೂವ್ ಆಯ್ತು ಅಂದ್ಕೊಳ್ಳಿ, ಈ ಥರ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇದ್ದಾನಂತೆ, ಮಂತ್ರಿಯನ್ನು ಜೈಲಿಗೆ ಹಾಕೋದಾಗಲಿ, ಮಂತ್ರಿಯನ್ನು ಕೊಲ್ಲುವುದಾಗಲಿ, ಮಂತ್ರಿ ಅಥವಾ ಸಲಹೆಗಾರ. ಹಿಂದೆ ರಾಜಪುರೋಹಿತರು ಅಂತ ಇರ್ತಿದ್ರು. ಸೊ ಆಕ್ರಮಣ ಮಾಡಬೇಕಾದ್ರೆ ಏನು ಮಾಡ್ತಿದ್ರು, ಅಲ್ಲಿರುವಂಥ ಮಂತ್ರಿಯನ್ನಾಗಲಿ, ಅಲ್ಲಿರುವಂಥ ಪುರದಲ್ಲಿ ಒಳ್ಳೆಯ ರಾಜ ಯಾರನ್ನ ಹೆಚ್ಚು ನಂಬ್ತಾನೆ ಅವನನ್ನಾಗಲಿ ಸ್ವಲ್ಪ ದುಡ್ಡಿನ ಆಸೆ ತೋರಿಸಿ, ನಮ್ಮ ಪರವಾಗಿ ನೀನು ಸಪೋರ್ಟ್ ಮಾಡಿದರೆ ನಿನಗೆ ಈ ಥರ ಬೆನಿಫಿಟ್ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಅದಕ್ಕೆ ಒಪ್ಕೊಳ್ತಾರೆ. ಸೊ ಒಪ್ಪಿಕೊಂಡು ಮಾಡ್ತಾರೆ. ಅದು ರಾಜಗೇನಾದರೂ ಗೊತ್ತಾಯ್ತು ಅಂದ್ಕೊಳ್ಳಿ, ಅವರಿಗೆ ಮರಣದಂಡನ ಕೊಡ್ತಾನೆ. ಸೊ ಆ ರೀತಿ
ಈ ಗ್ರಹಗಳ ಮೇಲೆ ತಿಳಿಸಿದಂಥ ಗ್ರಹಗಳು ನವಮ ಸ್ಥಾನದಲ್ಲಿದ್ದರೆ ರಾಜನಾದವನು ತಮ್ಮ ಮಂತ್ರಿಯನ್ನೇ ಸಲಹೆಗಾರನ್ನೇ ಕೊಲ್ತಾನೆ ಅಂತಂದರೆ ಅವರ ಅಡ್ವೈಸಸ್ ಕರೆಕ್ಟ್ ಇಲ್ಲ ಅಂತ ಆಗ್ಬೋದು, ಅಥವಾ ರಾಜ ಏನಾದರೂ ಕೆಟ್ಟ ಮಾತುಗಳು ಕೇಳ್ಬೋದು. ರಾಜನ್ನು ಕೂಡ ಮರಣ ಮಾಡುವಂಥ ಜನ ಇರ್ತಾರೆ. ಸ್ತ್ರೀಲೋಲರಾಗಿದ್ದ ಅಂದ್ಕೊಳ್ಳಿ, ಕೆಲವೊಂದು ಜನ ಈ ವಿಷಕನ್ಯೆಗಳನ್ನ ಕಳಿಸ್ತಾರೆ, ನರ್ತಕಿಯರಾಗಿ ಹೋಗ್ತಾರೆ, ಆ ರಾಜನನ್ನು ವಶ ಮಾಡಿಕೊಳ್ತಾರೆ. ಆ ರಾಜನಿಂದ ಇವನಿಗೆ ಬಲಿಷ್ಠವಾಗಿ ಸಲಹೆಗಳು ಕೊಡೋರು ಯಾರು ಇರ್ತಾರೆ ಅವನ್ನೆಲ್ಲನ್ನ ದೂರ ಮಾಡ್ತಾನೆ, ಇಲ್ಲದ್ದೆಲ್ಲ ಹೇಳಿ ದೂರ ಮಾಡಿಸೋ ಸಂದರ್ಭಗಳಿವೆ. ಸೊ 2 ಗ್ರೌಂಡ್ಸಲ್ಲಿ ಆಗ್ಬೋದು. ಕೆಟ್ಟದ್ದನ್ನು ಬಯಸಿ ಕೆಟ್ಟದ್ದನ್ನು ಮಾಡಿದಂಥ ಮಂತ್ರಿಗಳನ್ನು ಕೊಲ್ಲಬಹುದು, ಅಥವಾ ಕೆಟ್ಟ ಮಾತುಗಳು ಕೇಳಿ ಆದರೂ ಒಳ್ಳೆಯ ಮಂತ್ರಿಯನ್ನು ಕೊಲ್ಲಬಹುದು. ಸೊ ಮೇಲಿನ ಸಂಬಂಧದ ಜೊತೆ ಚಂದ್ರ ಕೂಡ ಲಗ್ನದಲ್ಲಿದ್ದಲ್ಲಿ, ಸಲಹೆಗಾರ ಒಂದೇ ಅಲ್ಲ, ಸಲಹೆಗಾರ ಮಂತ್ರಿಯ ಜೊತೆ ತನ್ನ ಮಗನನ್ನು, ಅಲ್ಲಿರುವಂಥ ಕಲಾಕಾರರು ಯಾರ್ಯಾರಿದ್ದಾರೆ ಅವರನ್ನು, ಕುದುರೆಗಳನ್ನು ನಾಶ ಮಾಡ್ತಾನೆ. ಅಹಂಕಾರದಿಂದ ಕಾವು ಬಂದ್ಬಿಡ್ತದೆ. ಒಂದು ಸಲ ಯುದ್ಧದಲ್ಲಿ ಸೋತು ಹೋದ ಅಂದ್ಕೊಳ್ಳಿ, ಕೆಲವೊಂದು ಜನ ಕುದುರೆಗಳನ್ನ ಕೊಂದ್ಬಿಡ್ತಾರೆ. ಈ ಕುದುರೆಯಿಂದಾನೇ ನನಗೆ ಹಿಂಗಾಯಿತು, ನನ್ನನ್ನು ಸರಿಯಾಗಿ ಕರ್ಕೊಂಡು ಹೋಗಲಿಲ್ಲ. ಕುದುರೆಗಳನ್ನ ಕೊಂಡು ಕೊಲ್ಲುವಂಥ ಸಂದರ್ಭಗಳು ಇದೆ. ಸಲಹೆಗಾರನ ಕೊಂದುಬಿಡ್ತಾರೆ. ರಾಜನ ಆಸ್ಥಾನದಲ್ಲಿ ಹಾಡುಗಳು ಹೇಳ್ತಾ ಇರ್ತಾರೆ, ಸಂಗೀತ ನೃತ್ಯಗಳು ಮಾಡ್ತಿರ್ತಾರೆ, ಅವನನ್ನು ಕೊಲ್ಲುಬಿಡ್ತಾನೆ. ಯಾಕೆಂದರೆ ಕೋಪ ಹೆಂಗೆ ಬರ್ತೋ ಹೇಳಲಿಕ್ಕಾಗಲ್ಲ ರಾಜನಿಗೆ. ಸೊ ಹಾಗಾಗಿ ಈ ಕಾಂಬಿನೇಷನ್ ಏನಾದರೂ ಇದ್ದರೆ, ನವಮ ಸ್ಥಾನದಲ್ಲಿ ಸೂರ್ಯ, ಕುಜ, ಶನಿ, ಬುಧ, ಅದೇ ಸಮಯದಲ್ಲಿ ಲಗ್ನದಲ್ಲಿ ಚಂದ್ರ ಇದ್ದರೆ, ಆ ರಾಜನಾದವನು ಯಾರನ್ನೂ ನಂಬೋದಿಲ್ಲ. ಸೊ ತನ್ನ ಸುತ್ತು ಪರಿವಾರ ಇದ್ದಂಥ ಮಗನನ್ನು ಕೂಡ ಕೊಲ್ಲಿಸಿಬಿಡ್ತಾನೆ. ಯಾಕೆಂದರೆ ಮಗನಾದವನು ನಾನು ಅವನೇ ರಾಜ ಆಗಬೇಕು ಅಂತೇಳಿ ನನ್ನ ಈ ಥರ ಮಾಡ್ತಿದ್ದಾನೇನು ಅಂತೇಳಿ ಕೊಲ್ಲಿಸಿಬಿಡ್ತಾನೆ. ಇದು ಈ ಶ್ಲೋಕದ ಅರ್ಥ. ಮತ್ತೆ ಅರ್ಕ ಸೂರ್ಯ ಸುತಯೋಶ್ಚ ವಿಲಗ್ನೆ ದೃಷ್ಟಯೋಶ್ಚ ಧರಣೀತನಯೇನ ಅಸ್ತಗೆ ಶಶಧರೆ ಬಲಹೀನೈರ್ವಾಹಿನಿ ಪತಿವದಃ ಕಿಲ ಸೌಮ್ಯೈ ಅಂತ ಹೇಳ್ತಾರೆ. ಸೂರ್ಯ ಮತ್ತು ಶನಿ ಲಗ್ನದಲ್ಲಿದ್ದು ಕುಜನ ದೃಷ್ಟಿಗೆ ಒಳಗಾದರೆ, ಮತ್ತು ಚಂದ್ರ ಸಪ್ತಮ ಸ್ಥಾನದಲ್ಲಿದ್ದು ಎಲ್ಲ ಶುಭಗ್ರಹಗಳು ಬಲಹೀನ ಆದರೆ ರಾಜನ ಸೈನ್ಯಾಧಿಪತಿ ಕೊಲ್ಲಲ್ಪಡ್ತಾನೆ. ಸೈನ್ಯವನ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡಿ ಹೇಗೆ ಮಾಡಬೇಕು ಅಂತ ಗೈಡ್ ಮಾಡೋನು ಸೈನ್ಯಾಧಿಕಾರಿ. ಪ್ಲ್ಯಾನ್ ಎ, ಯಾವ ಪ್ಲ್ಯಾನ್ ಎ ಎಕ್ಸಿಕ್ಯೂಟ್ ಮಾಡಬೇಕು, ಪ್ಲ್ಯಾನ್ ಬಿ ಯಾವಾಗ, ಯಾವ ವ್ಯೂಹ, ಪದ್ಮವ್ಯೂಹವೋ ಚಕ್ರವ್ಯೂಹವೋ ಈ ಥರ ವ್ಯೂಹಗಳಿರುತ್ತೆ, ಅದೆಲ್ಲ ಇಂಪ್ಲಿಮೆಂಟ್ ಮಾಡೋನು ಯಾರು ಅಂದರೆ ಸೈನ್ಯಾಧಿಕಾರಿ, ಸೈನ್ಯಾಧ್ಯಕ್ಷ. ಸರ್ವ ಸೈನ್ಯಾಧ್ಯಕ್ಷನಾಗಿ ಮಾಡ್ತಾರೆ. ಕೌರವರ ಕಾಲದಲ್ಲಿ ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಭೀಷ್ಮಾಚಾರ್ಯ, ಪಾಂಡವರ ಪರವಾಗಿ ದುಷ್ಟದ್ಯುಮ್ನ. ಇವರು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ಕ್ವಿಕ್ ಡೆಸಿಷನ್ ತಗೊಳ್ತಾರೆ, ಬೇರೆಯವರು ಅವನನ್ನು ಫಾಲೋ ಆಗ್ತಾ ಇರ್ತಾರೆ. ಅಂಥ ಸೈನ್ಯಾಧ್ಯಕ್ಷ ಮರಣ ಹೊಂದಿದರೆ ಯುದ್ಧವನ್ನು ರೂಪಿಸಿಕೊಳ್ಳುವಂಥದ್ದು ಯಾವ ಸಮಯದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಎಲ್ಲರಿಗೂ GPS ಎಲ್ಲರಿಗೂ ಮೈಕ್ರೋಫೋನ್ಗಳಿದೆ, ಡೆಸಿಷನ್ ತಗೊಳ್ತಾ ಇದ್ರು. ಒಸಾಮಾ ಬಿನ್ ಲಾಡೆನ್ ಕೊಲ್ಲೋದು ಹೇಗೆ ಕೂಡ ನಾವು ನೋಡಿದ್ವಿ ಲೈವ್. ಕೊಲ್ಲೋ ಕಾಲಕ್ಕೆ ಅಮೆರಿಕದಲ್ಲಿರುವಂಥ ಪ್ರೆಸಿಡೆಂಟಿಗೆ, ಅಲ್ಲಿ ಯುದ್ಧ ಮಾಡುವಂಥ ಮಿಲಿಟರಿಗೆ ಎಲ್ಲ ಲೈವಲ್ಲಿ ಈಗ ಮಾತಾಡ್ಕೊತಾ ಇದ್ರಲ್ಲ. ಆದರೆ ಯುದ್ಧ ಮಾಡೋ ಕಾಲ ಆಗಿನ ಕಾಲದಲ್ಲಿ ಸೈನ್ಯಾಧ್ಯಕ್ಷ ಕೂಡ ಅಲ್ಲೇ ಇರ್ತಿದ್ದ. ಅವನನ್ನು ಕೊಂದರೆ ಏನಾಗ್ತದೆ, ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈಕ್ವಲಿ ಮಂತ್ರಿ ಇದ್ದಂತೆ ಈಕ್ವಲಿ ಇಂಪಾರ್ಟೆಂಟ್. ರಾಜಕಾರಣಗಳಿಂದ ರಾಜಕೀಯವನ್ನು ಮಾಡಬೇಕಾದ್ರೆ ಮಂತ್ರಿ ಬೇಕು, ಯುದ್ಧವನ್ನು ರೂಪಿಸಿಕೊಳ್ಳಬೇಕಾದೆಲ್ಲ ಕೂಡ ಸೈನ್ಯಾಧ್ಯಕ್ಷ ಬೇಕು. ಸೊ ಆ ಸೈನ್ಯಾಧ್ಯಕ್ಷ ಕೊಲ್ಲಲ್ಪಟ್ಟರೆ ಇನ್ನು ಯುದ್ಧವನ್ನು ಮುಂದುವರಿಯಲಿಕ್ಕಾಗಲ್ಲ. ಮತ್ತೆ ಇನ್ನೊಬ್ಬ ಸೈನ್ಯಾಧ್ಯಕ್ಷ ಬರಬೇಕು, ಅವನು ಎಕ್ಸ್ಪರ್ಟ್ ಇರ್ತಾನೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಕಮಾಂಡರ್ ಇನ್ ಚೀಫ್ ಚೆನ್ನಾಗಿರಬೇಕು. ಸೊ ಇಲ್ಲೇನು ಹೇಳ್ತಾರೆ, ಸೂರ್ಯ ಮತ್ತು ಶನಿ ಲಗ್ನದಲ್ಲಿದ್ದು ಕುಜನ ದೃಷ್ಟಿಗೆ ಒಳಗಾದರೆ, ಮತ್ತು ಸಪ್ತಮ ಸ್ಥಾನದಲ್ಲಿದ್ದು ಎಲ್ಲ ಶುಭಗ್ರಹಗಳು ಬಲಹೀನವಾದರೆ ರಾಜನ ಸೈನ್ಯಾಧಿಪತಿ ಕೊಲ್ಲಲ್ಪಡ್ತಾನೆ. ಸೊ ಇಲ್ಲಿ ಮಾಮೂಲ ವ್ಯವಹಾರದಲ್ಲಿ ನೋಡಬೇಕಾದ್ರೆ ಮಂತ್ರಿ ಅಂತಂದರೆ ನಾವೇನು ಮಾಡ್ತೇವೆ, ಕೋರ್ಟ್ ಕೇಸ್ಗಳ ಅಡ್ವೊಕೇಟ್ ಅಂತೀವಿ. ಸೈನ್ಯಾಧ್ಯಕ್ಷ ಅಂದರೆ ಇವನಿಗೆ ಸಪೋರ್ಟ್ ಮಾಡುವಂಥ ಒಬ್ಬ ದೊಡ್ಡ ತಲೆ, ಅವನು ಸಲಹೆಗಾರ, ಯಾರನ್ನು ತಗೊಳ್ಬೇಕು. ಈ ಥರ ಕಾಂಬಿನೇಷನ್ ಕಾಣಿಸಿದಾಗ ಅವನು ಒಂದೊಂದು ಸಲ ನಮಗೆ ಲಾಯರು ಹ್ಯಾಂಡ್ ಕೊಡ್ತಾನೆ, ಒಂದೊಂದು ಸಲ ನಮ್ಮನ್ನು ಲಾಯರು ಮೋಸ ಮಾಡ್ಬೋದು, ಒಂದೊಂದು ಸಲ ಪಾಪ ನಮ್ಮ ಪರವಾಗಿ ಒಳ್ಳೆ ವಾದಿಸ್ತಾ ಇರುವಂಥ ಲಾಯರ್ನ ಯಾರೋ ಕೊಲ್ಲಬಹುದು ಅಥವಾ ಅವನೇ ಮರಣ ಆಗ್ಬೋದು. ಈ ಥರ ಹಲವಾರು ಯುದ್ಧದಲ್ಲಿ ನಡೆಯುವಂಥದ್ದೇ ಡೈರೆಕ್ಟ್ ಆಗಿಕೊಂಡು ನಮಗೆ ಅನ್ವಯ ಆಗ್ತದೆ. ಸೈನ್ಯಾಧ್ಯಕ್ಷ ಅಂದರೆ ನಮಗೆ ಸಪೋರ್ಟ್ ಮಾಡುವಂಥ ದೊಡ್ಡ ತಲೆ,
ನಮ್ಗೆ ಯಾವ ಸಮಯದಲ್ಲಿ ಮುಂದೆ ಹೆಂಗೆ ಹೊರಿಬೇಕು ಅಂತಂಬುದು ದೊಡ್ಡ ತಲೆ ಅಲ್ಲಿ ಇರೋದಿಲ್ಲ. ಹೀಗೆ ತೆಗೆದುಕೊಳ್ಬೇಕಾಗ್ತದೆ. ಮತ್ತೊಂದು ಶ್ಲೋಕ. ಅಸ್ತಗೆ ಶಶಿನ ಲಗ್ನಗೆ ರವ ವಷ್ಟಮೆ ಕುಜ ಶನೈಶ್ಚರೌ ಯಥಾ ನ್ಯಸ್ತೃತೀಯ ಗೃಹಗಸ್ತಧಾರಣೆ ಮಂತ್ರಿಣ ಸಹ ವಿಹನ್ಯತೆ ನೃಪಃ. ಏನಿದರ ಅರ್ಥ ಅಂತಂದರೆ, ಚಂದ್ರ ಸಪ್ತಮದಲ್ಲಿ, ಸೂರ್ಯ ಲಗ್ನದಲ್ಲಿ, ಶನಿ ಮತ್ತು ಕುಜ ಅಷ್ಟಮದಲ್ಲಿ, ಅಷ್ಟಮ ಸಂಬಂಧ ಬಂತು. ಸಪ್ತಮದಲ್ಲಿ ಚಂದ್ರ, ಲಗ್ನದಲ್ಲಿ ಸೂರ್ಯ, ಶನಿ ಮತ್ತು ಕುಜ ಅಷ್ಟಮ ಇದ್ದು, ಬುಧ ತೃತೀಯ ಸ್ಥಾನದಲ್ಲಿ ಇದ್ದಲ್ಲಿ ರಾಜ ಮತ್ತು ಮಂತ್ರಿ ಇಬ್ಬರೂ ಯುದ್ಧದಲ್ಲಿ ಕೊಲ್ಲಲ್ಪಡ್ತಾರೆ. ಸೊ ಚಂದ್ರ ಸಪ್ತಮದಲ್ಲಿ, ಸೂರ್ಯ ಲಗ್ನದಲ್ಲಿ, ಶನಿ ಅಥವಾ ಮತ್ತು ಕುಜ ಅಷ್ಟಮದಲ್ಲಿ, ಬುಧ ಮೂರನೇ ಮನೆಯಲ್ಲಿದ್ದರೆ ರಾಜನೂ ಸಾಯ್ತಾನೆ ಹಾಗೂ ಮಂತ್ರಿಯೂ ಸಾಯ್ತಾನೆ. ಯುದ್ಧದಲ್ಲಿ ಇಬ್ಬರೂ ಕೂಡ ಕೊಲ್ಲಲ್ಪಡ್ತಾರೆ ಅಂತ ಹೇಳ್ತಾರೆ. ಮತ್ತು ಕೊನೆಯದಾದಂಥ ಶ್ಲೋಕ ಈ ಅಧ್ಯಾಯದಲ್ಲಿ, ಶೀರ್ಷೋದಯಂನು ಬಸು ಹೃದ್ಗಯುಕ್ತ ದೃಷ್ಟಂ ಲಗ್ನಂ ಶುಭಾ ಬಲಯುತಾ ಶುಭವರ್ಗ ಲಗ್ನೆ ಸರ್ವಾರ್ಥ ಸಿದ್ಧಿದಮತೋ ಅನ್ಯಥ ನಿಷ್ಠಮೇವ ಪ್ರಸ್ಥಾನ ಜನ್ಮ ಫಲಯುಕ್ತಿಭಿರ್ ರನ್ಯ ದುಹ್ಯಾಮ್ ಅಂತ ಹೇಳ್ತಾರೆ. ದುಹ್ಯಾಮ್ ಅಂತ ಹೇಳ್ತಾರೆ. ಪ್ರಶ್ನೆ ಲಗ್ನ ಶೀರ್ಷೋದಯ ರಾಶಿಯಾಗಿ, ಅದೇ ಶುಭ ಗ್ರಹಗಳು, ಶೀರ್ಷೋದಯ ರಾಶಿ ಅಂದರೆ ಯಾವುದು? ವೃಶ್ಚಿಕ ಆಗ್ಬೋದು, ಮಿಥುನ ಆಗ್ಬೋದು. ನಾವು ಹಿಂದೆ ಹೇಳ್ಕೊಂಡ್ವಿ ಶೀರ್ಷೋದಯ ರಾಶಿಗಳು ಯಾವುದು, ಪೃಷ್ಠೋದಯ ರಾಶಿಗಳು. ಶೀರ್ಷ ಅಂದರೆ ತಲೆಯಿಂದ ಉದಯಿಸುವಂಥ ರಾಶಿಗಳು ಶೀರ್ಷೋದಯ ರಾಶಿಗಳು. ಪೃಷ್ಠೋದಯ ಅಂದರೆ ಮಧ್ಯ ಸೊಂಟದಿಂದ ಉದಯಿಸುವಂಥ ರಾಶಿಗಳು, ಹಿಂದಿನಿಂದ ಉದಯಿಸ್ತದೆ. ಈಗ ನೋಡಿ ಏನು ಹೇಳುತ್ತೆ ಈ ಸೂತ್ರ ಅಂದರೆ, ಪ್ರಶ್ನೆ ಲಗ್ನ ಶೀರ್ಷೋದಯ ರಾಶಿಯಾಗಿ, ಅಂದರೆ ಮಿಥುನ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭ, ಇದರಲ್ಲಿ ಯಾವುದಾದ್ರೂ ಒಂದು ರಾಶಿಯಾಗಿ ವರ್ಗಚಕ್ರದಲ್ಲಿ ಲಗ್ನದಲ್ಲಿ ಶುಭಗ್ರಹಗಳಿದ್ದರೆ, ವರ್ಗಚಕ್ರಗಳಂದರೆ ನವಾಂಶ ಆಗಲಿ ಸಪ್ತಾಂಶ ಆಗಲಿ, ಇನ್ನು ಈ ಯುದ್ಧಗಳಿಗೆ ಸಂಬಂಧಪಟ್ಟ ಸ್ಪೆಷಲ್ ಅಂಶ ಇರುತ್ತೆ, ಅದನ್ನು ಆ ಅಂಶ ಎಲ್ಲಾಗಲಿ ಅದರಲ್ಲಿ ಲಗ್ನದಲ್ಲಿ ಶುಭಗ್ರಹಗಳಿರಬೇಕು. ಆ ಥರ ಇದ್ದರೆ ಪ್ರಶ್ನೆ ಲಗ್ನ ಶೀರ್ಷೋದಯ ರಾಶಿ ಆಗಿರಬೇಕು. ಶೀರ್ಷೋದಯ ರಾಶಿ ಆದರೆ ನಾವು ಪ್ರಾರಂಭದಲ್ಲಿ ಬೇಸಿಕ್ಸಲ್ಲಿ ನೋಡಿದ್ವಿ, ಶೀರ್ಷೋದಯ ರಾಶಿ ಆದರೆ ಸಕ್ಸಸ್ ಆಗಲಿಕ್ಕೆ ಅವಕಾಶ ಜಾಸ್ತಿ ಇದೆ. ಶೀರ್ಷೋದಯ ರಾಶಿಯಾಗಿ ಮತ್ತು ಶುಭಗ್ರಹಗಳು ಅಥವಾ ಮಿತ್ರಗ್ರಹಗಳ ಸಂಬಂಧ ಇದ್ದು, ಯಾವುದಕ್ಕೆ? ಲಗ್ನಕ್ಕೆ ಸಂಬಂಧ ಇದ್ದು, ಸ್ಥಾನ ಸಂಬಂಧ ಆಗ್ಬೋದು, ದೃಷ್ಟಿ ಸಂಬಂಧ ಆಗ್ಬೋದು. ಅಂದರೆ ಲಗ್ನದಲ್ಲಿ ಶುಭಗ್ರಹಗಳಿರೋದಾಗಲಿ, ಲಗ್ನದನ್ನು ಶುಭಗ್ರಹಗಳು ನೋಡುವುದಾಗಲಿ, ಈ ಥರ ಸಂಬಂಧ ಇದ್ದು ವರ್ಗಚಕ್ರದಲ್ಲಿ ಅದೇ ಸಮಯದಲ್ಲಿ ನವಾಂಶ ಆಗಲಿ ಸಪ್ತಾಂಶ ಆಗಲಿ ವರ್ಗಚಕ್ರಗಳೇನಿದೆ ಅದರಲ್ಲಿ ಕೂಡ ಲಗ್ನದಲ್ಲಿ ಶುಭಗ್ರಹಗಳ ಸಂಬಂಧ ಬಂದರೆ ಖಂಡಿತವಾಗೂ ಜಯ ಆಗ್ತದೆ. ಅವನು ಏನು ಬಯಸ್ತಾನೆ, ಅಟ್ಯಾಕ್ ಮಾಡಬೇಕಾ ಅಥವಾ ಬೇರೆಯವ್ರನ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ನಿಯಂತ್ರಣೆ ಮಾಡಬೇಕಾ, ಅವನು ಏನು ಬಯಸ್ತಾನೋ ಅದು ಪೂರ್ಣವಾಗಿ ಫಲ ಕೊಡುತ್ತೆ, ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ವಿಪರೀತವಾಗಿ ಹಾಗಲ್ಲದೆ ಪ್ರಶ್ನೆ ಲಗ್ನ ಪೃಷ್ಠೋದಯ ರಾಶಿ ಆದರೆ, ಪೃಷ್ಠೋದಯ ರಾಶಿ ಪ್ರಶ್ನೆ ಲಗ್ನ ಆಗಿ ಪಾಪಗ್ರಹಗಳ ಸಂಬಂಧ ಬಂದು, ಪಾಪಗ್ರಹಗಳು ಶತ್ರುಗ್ರಹಗಳು ಲಗ್ನಕ್ಕೆ ಸಂಬಂಧ ಬಂದು, ವರ್ಗಚಕ್ರದಲ್ಲಿ ಕೂಡ ಲಗ್ನದಲ್ಲಿ ಪಾಪಗ್ರಹಗಳ ಸಂಬಂಧ ಬಂದರೆ ಅಂದುಕೊಂಡದ್ದು ಈಡೇರೋದಿಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ನಮಗಿಷ್ಟು 29 ಶ್ಲೋಕಗಳನ್ನು ನಾವು ನೋಡಿದ್ವಿ. ಕೆಲವಿನ ಎಕ್ಸ್ಕ್ಲೂಸಿವ್ ಶ್ಲೋಕಗಳನ್ನು ಬಿಟ್ಟರೆ ಬೇರೆ ಎಲ್ಲ ಶ್ಲೋಕಗಳ ತಾತ್ಪರ್ಯ ಒಂದೇ. ಲಗ್ನದಲ್ಲಿ ಶುಭಗ್ರಹಗಳಿರಬೇಕು, ಶುಭ ಸಂಬಂಧ ಬರಬೇಕು. ಪಾಪಗ್ರಹಗಳು 3, 6, 11 ಸಂಬಂಧ ಬರಬೇಕು. ಸೂರ್ಯ ಏನಾದರೂ 10ನೇ ಮನೆಯಲ್ಲಿದ್ದರೆ ಅವನು ಏನು ಖಂಡಿತವಾಗೂ ಅವನಿಗೆ ವಿಜಯ ಆಗ್ತದೆ. ಲಗ್ನಕ್ಕೆ ಚಂದ್ರಗೆ ಅಷ್ಟಮ ಸಂಬಂಧ ಬಂತು ಅಂತಂದರೆ ಯುದ್ಧದಲ್ಲಾದರೆ ಮರಣವಾಗ್ತದೆ. ಕೋರ್ಟ್ ಕೇಸುಗಳಲ್ಲಾದರೆ ಏನಾಗ್ತದೆ, ವಿಯೋಗ ಆಗ್ತದೆ. ನಮ್ಮ ಪರವಾಗಿ ತೀರ್ಪು ಆಗೋದಿಲ್ಲ. ಇಲ್ಲಿ ಶಾರೀರಿಕವಾಗಿ ಸಾವು, ಅಲ್ಲಿ ಮಾನಸಿಕವಾಗಿ
ಮಾನಸಿಕವಾಗಿ ಕೂಡ ವ್ಯಥಪಡೋದು ಮರಣಕ್ಕೆ ಸಮಾನ. ಸೊ ಇದು ಕಾಮನ್ ಆಗಿ ನಾವು ಹೇಳಬೇಕಾದ್ರೆ ಈ ಥರ 3, 6, 11ರಲ್ಲಿ ಪಾಪಗ್ರಹಗಳಿರಬೇಕು, ಲಗ್ನ ಬಲಿಷ್ಠವಾಗಿರಬೇಕು, ಕೇಂದ್ರ ಕೋಣ ಸ್ಥಾನದಲ್ಲಿ ಶುಭ ಗ್ರಹಗಳಿರಬೇಕು. ನೀವೆಲ್ಲ 29 ಶ್ಲೋಕದಲ್ಲಿ ಈ ಒಂದು ಸೂತ್ರವನ್ನೇ ಎಲ್ಲ ಒಬೆ ಮಾಡ್ತದೆ. ಕೆಲವೊಂದು ಸೂತ್ರಗಳನ್ನ ಬಿಟ್ಟರೆ ಒಂದೊಂದು ಸಂದರ್ಭದಲ್ಲಿ ಶನಿ ಲಗ್ನದಲ್ಲಿ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇದ್ದು, ಅಥವಾ ಲಗ್ನದಲ್ಲಿ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಇದ್ದರೆ ರಾಜ ಕೊಲ್ಲಲ್ಪಡ್ತಾನೆ, ಮಂತ್ರಿ ಕೊಲ್ಲಲ್ಪಡ್ತಾನೆ. ಇದೆಲ್ಲ ಸ್ಪೆಷಲ್ ಆಸ್ಪೆಕ್ಟ್ ಅಂಥ ಸೂತ್ರಗಳನ್ನು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಬಟ್ ಮೆಜಾರಿಟಿ 70% ಏನು ಸೂತ್ರಗಳಲ್ಲಿ ಸೂಚನೆ ಇದೆ ಅದು ಕಾಮನ್ ಆಗಿರುವಂಥದ್ದೇ. ಸೊ ಓವರಾಲ್ ಆಗಿ ನೀವು ಇದರಲ್ಲಾಗಲಿ ಯಾವುದೇ ಆಗಲಿ ನನಗೆ ಸಕ್ಸಸ್ ಆಗುತ್ತಾ ಇಲ್ಲ ಉದ್ಯೋಗ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ಕೋರ್ಟ್ ಕೇಸುಗಳ ವಿಚಾರದಲ್ಲಿ, ಕ್ರೀಡಾರಂಗದಲ್ಲಾಗಲಿ, ಯಾವುದನ್ನು ಕಾಂಟೆಸ್ಟಲ್ಲಾಗಲಿ ನನ್ನ ಪರವಾಗಿ ಆಗುತ್ತಾ ಇಲ್ಲ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಆವಾಗ ಇದೇ ಸೂತ್ರವನ್ನು ಫಾಲೋ ಆಗಬೇಕು. ಲಗ್ನದಲ್ಲಿ ಶುಭಗ್ರಹ, ಲಗ್ನ ಬಲಿಷ್ಠವಾಗಿದ್ದು ಶುಭಗ್ರಹಗಳ ಸಂಬಂಧ ಬರಬೇಕು. ಕೇಂದ್ರ ಕೋಣಗಳಲ್ಲಿ ಶುಭಗ್ರಹಗಳ ಸಂಬಂಧ ಬರಬೇಕು. ಈ 3, 6, 11 ತ್ರಿಷಾಡೆಯ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ಬರಬೇಕು. ಈ ಥರ ಇದ್ದರೆ ಅವನಂದುಕೊಂಡು ಸಕ್ಸಸ್ ಆಗುತ್ತೆ. ಒಂದು ವೇಳೆ ಒಂದು ಗ್ರಹ ಆ ಕಡೆ ಈ ಕಡೆ ಇತ್ತು ಅಂದ್ಕೊಳ್ಳಿ, ಲಗ್ನದಲ್ಲಿನೂ ಶುಭಗ್ರಹಗಳ ಸಂಬಂಧ ಇದೆ, ಬಟ್ ಜೊತೆಗೆ ಒಂದು ಪಾಪಗ್ರಹ ಸಂಬಂಧ ಕೂಡ ಇದೆ, ಮಿಕ್ಸ್ಡ್ ರಿಸಲ್ಟ್. ಅವಾಗೇನು ಮಾಡ್ತೇವೆ, ಶುಭಗ್ರಹಗಳಿಗೆ ಬಲ ಜಾಸ್ತಿ ಇದೆಯಾ, ಪಾಪಗ್ರಹಗಳ ಬಲ ಜಾಸ್ತಿ ಇದೆಯಾ ಅಂತ ನೋಡಿಕೊಳ್ಳಿ. ಪಾಪಗ್ರಹಗಳಿಗೆ ಬಲ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ತುಂಬ ಹೋರಾಡ್ತಾನೆ ಬರಬೇಕು ಅಂತೇಳಿ, ಆದರೂ ಅನುಕೂಲ ಆಗಲ್ಲ. ಆದರೆ ಶುಭಗ್ರಹಗಳ ಡಾಮಿನೇಷನ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಕಷ್ಟವಾದರೂ ಕೂಡ ಕೊನೆಗೆ ಇವನೇ ವಿನ್ ಆಗ್ತಾನೆ. ಈ ಥರ ಮಿಕ್ಸ್ಡ್ ರಿಸಲ್ಟ್ ಇರುತ್ತೆ ಅಂತ ನಾವು ಹೇಳ್ತೇವೆ. ಇದು ನಮಗೆ ಈ ಜಯಾಧ್ಯಾಯ. ಬಟ್ ಇಲ್ಲಿ ಎಷ್ಟುವರೆಗೂ ಅಪ್ಲೈ ಆಗತ್ತೆ ಅಂತಂಬುದು ನಿಮಗೆ ಕಾಮನ್ನಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆಗಳಲ್ಲಿ ಇದನ್ನು ಅನ್ವಯ ಮಾಡಿಕೊಳ್ಬೇಕು. ಸೊ ಇದ್ದಕ್ಕಿದ್ದಂಗೆ ಯಾರನ್ನ ಪ್ರಶ್ನೆ ಕೇಳಿದ್ರೆ ಇಮ್ಮಿಡಿಯೇಟ್ಲಿ ಇಷ್ಟು ಸೂತ್ರಗಳನ್ನ ತಲೆಗೆ ಇಟ್ಟುಕೊಂಡು ಹೇಳೋದು ಕಷ್ಟ. ಅದಕ್ಕೆ ಒಂದು ಉಪಾಯ ಹೇಳಿಕೊಡ್ತೇನೆ. ಯಾರಾದರೂ ಪ್ರಶ್ನೆಯನ್ನು ಕೇಳಿದರೆ ನೀವೇನು ಹೇಳಬೇಕು, ಟೈಮ್ ತೊಗೊಳ್ಳಿ. ಸೊ ನೋಡಿ ಹೇಳುತ್ತೇನೆ ಅಂತ ಟೈಮ್ ತೊಗೊಳ್ಳಿ. ಆ ಟೈಮ್ ಅವ್ರು ಕೇಳಿದಂಥ ಪ್ರಶ್ನೆ ಟೈಮನ್ನು ನೋಟ್ ಮಾಡಿಟ್ಟುಕೊಂಡು ನಾವು ಏನೇನು ಸೂತ್ರಗಳನ್ನು ಹೇಳಿದ್ದೇವೆ ಆ ಸೂತ್ರಗಳನ್ನು ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ. ಸೊ ಇದರಲ್ಲಿ ಯಾವುದಾದ್ರೂ ಅನ್ವಯ ಆಗ್ತಾ ಇದೆಯಾ, ಅನ್ವಯ ಆಗ್ತಾ ಇದ್ದರೆ ಏನು ಸೂಚನೆ ಮಾಡುತ್ತೆ ಅದನ್ನೆಲ್ಲ ಬರ್ಕೊಳ್ಳಿ, ನೋಟ್ಸ್ ಥರ ಬರ್ಕೊಳ್ಳಿ. ಕೊನೆಗೆ ಅವನಿಗೆ ಫಲವನ್ನು ಹೇಳ್ಬೋದು. ಯಾಕಂದರೆ ಎಲ್ಲವನ್ನು ತಲೆಗೆ ನಾವು ಸಣ್ಣ ಮಕ್ಕಳಾಗಿದ್ದರೆ ಬಾಲ್ಯದಲ್ಲೆಲ್ಲ ಈ ಶ್ಲೋಕಗಳನ್ನೆಲ್ಲ ಗಟ್ಟಿ ಮಾಡಿಬಿಡ್ತಿದ್ದೀವಿ. ದೊಡ್ಡ ಹೈಯರ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಟೀಚರು, ಈ ಶ್ಲೋಕಗಳೆಲ್ಲ ಬೈಪಾಠ ಮಾಡಿರ್ತೀವಲ್ಲ ಅದನ್ನೆಲ್ಲ ಕೂಡ ಅರ್ಥ ಸಹಿತ ವ್ಯಾಕರಣ ಎಲ್ಲ ಹೇಳ್ಕೊಡ್ತಾನೆ. ದೊಡ್ಡವರಾದ ಮೇಲೆ ಯಾವ ಶ್ಲೋಕ ಯಾವ ಬಳಸಬೇಕು ಅಂತ ಹೇಳ್ಕೊಡ್ತಾರೆ. ಬಟ್ ಇವಾಗ ನಾವು ಶ್ಲೋಕ ಕೇಳುವಂಥ ಪ್ಲ್ಯಾಟ್ಫಾರ್ಮಲ್ಲೂ ಇಲ್ಲ, ನಾವು ಅದನ್ನು ನೆನ್ಪಿಟ್ಕೊಳ್ಳೋ ಈಗಿನ ಕಾಲದಲ್ಲಿ ನೆನ್ಪಿಟ್ಕೊಳ್ಳೋ ಶಕ್ತಿನೂ ಇಲ್ಲ. ನೆನಪಿಟ್ಕೊಂಡ್ರೂ ಎಷ್ಟುವರೆಗೂ ಉಪಯೋಗ ಆಗುತ್ತೋ ಹೇಳಲಿಕ್ಕೂ ಆಗಲ್ಲ. ಈಗ ಟೈಮ್ ತೊಗೊಳ್ಳೋದು ಉತ್ತಮ. ಯಾಕಂದರೆ ಯಾರಾದರೂ ಮನೆಗೆ ಬಂದು ಕೂತು ಹೇಳ್ರಿ ಅಂತ ಹೇಳಿದ್ರೆ ಆವಾಗ ಬೇರೆ ವಿಚಾರ. ಪ್ರೊಫೆಷ್ನಲ್ ಆಗಿದ್ದರೆ ಕೇಳ್ತಾರೆ. ಭಾಳಷ್ಟು ಜನ ಏನು ಮಾಡ್ತಾರೆ, ಇಮೇಲ್ ಮಾಡೋದು, ವಾಟ್ಸಪ್ ಮಾಡೋದು, ಫೋನ್ ಮಾಡೋದು ಹೇಳ್ತಾರೆ. ಅವಾಗೇನು ಮಾಡ್ತಾರೆ, ಟೈಮ್ ತೊಗೊಳ್ಳಿ, ಇಲ್ಲ ನಾನು ಹೊರಗಡೆ ಇದ್ದೀನಿ ಸ್ವಲ್ಪ ಟೈಮ್ ಕೊಡಿ ನಾನು ನೋಡಿ ಹೇಳ್ತೇನೆ, ಚಕ್ರವನ್ನು ನೋಡಿ ಹೇಳ್ತೇನೆ. ಮನೆಗೆ ಕೂತು ಆ ಟೈಮಲ್ಲಿ ಯಾವ ಚಕ್ರ ಹಾಕಿಕೊಂಡು ಈ ಸೂತ್ರಗಳಲ್ಲಿ ಯಾವುದ್ಯಾವುದು ಅನ್ವಯ ಆಗ್ತಾಯಿದೆ ನೋಡಿಕೊಂಡು ನಿಧಾನಕ್ಕೆ ಹೇಳ್ಬೋದು. ಕಲಿಯೋಗ ದಶೆಯಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಎಲ್ಲವನ್ನು ನಾವು ಮಸ್ತಕದಲ್ಲಿ ಇಟ್ಟುಕೊಳ್ಳೋದು ಕಷ್ಟ, ಪುಸ್ತಕದಲ್ಲೇ ಇರೋದು ಉತ್ತಮ. ಸದ್ಯಕ್ಕೆ ಕೆಲವಿನ ಸೂಕ್ಷ್ಮಗಳೆಲ್ಲ ಕೂಡ ಬೇಕಾದ್ರೆ ಮಸ್ತಕದಲ್ಲಿ ಇಟ್ಟುಕೊಳ್ಳಿ. ಆದರೆ ಎಲ್ಲವನ್ನು ಮಸ್ತಕದಲ್ಲಿ ಇಟ್ಟುಕೊಂಡ್ರೆ ಯಾವುದು ಇಂಪಾರ್ಟೆಂಟ್ ಅವಶ್ಯಕತೆ ಇದೆ ಯಾವುದಿಲ್ಲ ಗೊತ್ತಾಗೋದಿಲ್ಲ. ತುಂಬ ನಮಗೆ ರಿಯಾಲಿಟಿಯಲ್ಲಿ ಯಾರು ಹೆಚ್ಚು ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಜಾಸ್ತಿ ಮಸ್ತಕದಲ್ಲಿ ಇಟ್ಟುಕೊಳ್ಳಿ. ಯಾಕಂದರೆ ಜ್ಯೋತಿಷ್ಯ ಒಂದೇ ಅಲ್ಲ, ನಮಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ. ಉದ್ಯೋಗ ಮಾಡೋರಿಗೆ ಅವ್ರಿಗೆ ಆದಂಥ ಕೆಲಸಗಳು ಇರ್ತವೆ, ಮನೆ ನಡೆಸೋರು. ಸೊ ಯಾರೂ ಕೂಡ ಪ್ರೈಮರಿ ಗ್ರೌಂಡ್ಸಲ್ಲಿ ಜ್ಯೋತಿಷ್ಯವನ್ನೇ ಕಲೀಲಿಕ್ಕಾಗಲ್ಲ. ಸೊ ಹಾಗಾಗಿ ಆದರೂ ಎಷ್ಟವರೆಗೂ ಉಪಯೋಗ ಆಗುತ್ತೆ ಹೇಳಲಿಕ್ಕಾಗಲ್ಲ. ಈ ಕಾಲದಲ್ಲಿ ಎಲ್ಲವನ್ನು ತಿದ್ದಲಿಕ್ಕಾಗಲ್ಲ. ಈಗ ನೋಡಿ, ಯುದ್ಧ, ಈ ಜಯ ಪರಾಜಯ ಅಧ್ಯಾಯ ಇದು ನಮಗೆ ಇಲ್ಲಿ ಉಪಯೋಗ ಆಗಲ್ಲ. ಕೋರ್ಟ್ ಕೇಸುಗಳಿಗೆ ಸಂಬಂಧಪಟ್ಟ ಉಪಯೋಗ ಆಗ್ಬೋದು. ಟೈಮ್ ತೊಗೊಳ್ಳಿ. ಅವ್ರ ಹತ್ರ ಯಾವ ಪ್ರಶ್ನೆ ಕೇಳಿದ ಅವ್ರ ಟೈಮ್ ತೊಗೊಂಡು ಪುರುಸೊತ್ತಿದ್ದಾಗ ಇದನ್ನೆಲ್ಲ ಚೆಕ್ ಮಾಡಿ ಒಂದು 4-5 ಕೇಸ್ ಸ್ಟಡಿ ಮಾಡಿದರೆ ನಿಮಗೆ ರಿಯಾಲಿಟಿ ಗ್ರೌಂಡ್ಸಲ್ಲಿ ಹೆಂಗೆ ಕೆಲಸ ಮಾಡ್ತಾಯಿದೆ ಅಂತಂಬೋದು ಗೊತ್ತಾಗ್ತದೆ. ಸೊ ಇಷ್ಟೆಲ್ಲ ಅಧ್ಯಾಯಗಳಿದ್ದರೂ ಕೂಡ ನಾನು ನಾನು ಕನ್ಸಲ್ಟೇಷನ್ ಮಾಡೋದೇ ಇಲ್ಲ, ಕಡಿಮೆ.
ಯಾರನ್ನ ಪ್ರಶ್ನೆ ಕೇಳಿದ್ರೆ ಟೈಮ್ ತೊಗೊಳ್ತೇನೆ, ಈ ಸೂತ್ರಗಳನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಉತ್ತರ ಕೊಡ್ತೇನೆ. ಯಾಕಂದರೆ ಇದು ಹೆಚ್ಚು ಬಾಳಿಕೆಯಲ್ಲಿ ಯಾರನ್ನ ಕೇಳ್ತಾ ಇದ್ದರೆ ನೆನಪಿರುತ್ತೆ. ಈಗ ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ ಈ ವಿಚಾರಗಳು ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ. ಅಂಥ ವಿಚಾರಗಳು ತಲೆಗೆ ಇರುತ್ತೆ, ಏನು ಹೇಳಬೇಕು ಅಂಬುದು. ಸೊ ಇದನ್ನು ಯಾವಾಗೋ ಒಂದು ಸಲ ಪ್ರಶ್ನೆ ಅಂತಂಬೋದು ನಿಮಗೆ ಡೈಲಿ ಬರಲ್ಲ. ಯಾವಾಗೋ ಒಂದ್ಸಲ ಕಳ್ತನ ಆಯಿತು ಅಂತ ಯಾವಾಗೋ ಒಂದು ಸಲ ಕೇಳ್ತಾರೆ, ತುಂಬ ರ್ಯಾರ್ ಕೇಸಸ್. ಅಂಥದ್ದನ್ನೆಲ್ಲ ಕೂಡ ತಲೆಗಿಟ್ಕೋಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಪುಸ್ತಕದಲ್ಲೇ ಇರಲಿ, ಮಸ್ತಕದಲ್ಲಿ ಬೇಡ. ಆ ಸಂದರ್ಭ ಬಂದಾಗ ನೀವು ಪುಸ್ತಕದಲ್ಲಿ ನೀಟಾಗಿ ಬರ್ಕೊಳ್ಳಿ. ಸೊ ಈ ಕಾಂಬಿನೇಷನ್ದು ಹಿಂಗಾಗುತ್ತೆ ಅಂತ ಬರ್ಕೊಳ್ಳಿ. ಅವಾಗ ನೀವು ಈಸಿ ಹೇಳ್ಬೋದು. ಸೊ ಈ ಕಾಂಬಿನೇಷನ್ ಅಪ್ಲೈ ಆಗ್ತಾಯಿದೆ, ಮೇ ಬಿ ಈ ಸೂತ್ರ ವಿಚಾರ ಅಪ್ಲೈ ಆಗ್ತದೆ, ಅದನ್ನು ಸ್ವಲ್ಪ ಕಾಮನ್ ಸೆನ್ಸ್ ಗ್ರೌಂಡ್ಸಲ್ಲಿ ಅವನಿಗೆ ತಿಳಿಸುವುದು ಉತ್ತಮ. ಇದು ಮುಖ್ಯವಾಗಿ ಇವತ್ತಿನ ಪಾಠದ ಸಾರಾಂಶ. ಮತ್ತು ಮತ್ತೊಂದು ಅಧ್ಯಾಯ, ಮುಂದಿನ ವಾರದಲ್ಲಿ ಮತ್ತೊಂದು ಅಧ್ಯಾಯ, ತುಂಬ ಮುಖ್ಯವಾದಂಥ ಅಧ್ಯಾಯ ಆರೋಗ್ಯ ರೋಗ. ಈ ವಿಚಾರವನ್ನು ನಾವು ಆ ಅಧ್ಯಾಯದಲ್ಲಿ ತುಂಬ ಇವತ್ತಿನ ದಿನದಲ್ಲಿ ತುಂಬ ಇಂಪಾರ್ಟೆಂಟ್. ಅದು ಸ್ವಲ್ಪ ಜಾತಕ ವಿಚಾರವನ್ನು ಕೂಡ ಅಲ್ಲಿ ಅಡ್ವಾನ್ಸ್ಡ್ ಆಗಿ ಸ್ವಲ್ಪ ಆರೋಗ್ಯ ವಿಚಾರವನ್ನು ನಾವು ನೋಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ನಾವು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.